ಕೇಳಿದಂತ ಪ್ರಶ್ನೆ ಆಧುನಿಕ ಭಾರತ ಇತಿಹಾಸದ ಪ್ರಶ್ನೆಗಳು. ಆಧುನಿಕ ಭಾರತ ಇತಿಹಾಸದ ಮೇಲೆ ಕೇಳಿದಂತ ಪ್ರಶ್ನೆ, ಸ್ವತಂತ್ರ ಹೋರಾಟದಲ್ಲಿ ಸ್ವದೇಶಿ ಮತ್ತು ಬಹಿಷ್ಕಾರಗಳನ್ನು ಪ್ರಥಮ ಬಾರಿಗೆ ಅಳವಡಿಸಿಕೊಂಡಿದ್ದು ಯಾವ ಸಂದರ್ಭದಲ್ಲಿ? ವೆರಿ ಇಂಪಾರ್ಟೆಂಟ್ ಕ್ವಶನ್ ಇದು. ಕ್ವಶನ್ ಏನಿದೆ ಅಂತಂದ್ರೆ, ಸ್ವತಂತ್ರ ಹೋರಾಟದಲ್ಲಿ ಸ್ವದೇಶಿ ಮತ್ತು ಬಹಿಷ್ಕಾರಗಳನ್ನು ಪ್ರಥಮ ಬಾರಿಗೆ ಅಳವಡಿಸಿಕೊಂಡಿದ್ದು ಯಾವ ಸಂದರ್ಭದಲ್ಲಿ? ಬಂಗಾಳ ವಿಭಜನೆಯ ಸಂದರ್ಭದಲ್ಲಿ, ಹೋಮ್ ರೂಲ್ ಚಳವಳಿಯ ಸಂದರ್ಭದಲ್ಲಿ, ಅಸಹಕಾರಿ ಚಳವಳಿಯಲ್ಲಿ, ಸೈಮನ್ ಆಯೋಗ ಭಾರತಕ್ಕೆ ಭೇಟಿ ಕೊಟ್ಟಂತ ಸಮಯದಲ್ಲಿ. ಇನ್ನೊಂದು ಕೇಳಿ, IAS 2016 ಕೇಳಿದಂತ ಪ್ರಶ್ನೆ, 2016 IAS ಆಧುನಿಕ ಭಾರತದ ಇತಿಹಾಸಕ್ಕೆ ಕೇಳಿದಂತ ಪ್ರಶ್ನೆಗಳು, ಸ್ವತಂತ್ರ ಹೋರಾಟದಲ್ಲಿ ಸ್ವದೇಶಿ ಮತ್ತು ಬಹಿಷ್ಕಾರಗಳನ್ನು ಪ್ರಥಮ ಬಾರಿಗೆ ಅಳವಡಿಸಿಕೊಂಡಿದ್ದು ಯಾವ ಸಂದರ್ಭದಲ್ಲಿ? ಬಂಗಾಳ ವಿಭಜನೆಯ ಸಂದರ್ಭದಲ್ಲಿ, ಹೋಮ್ ರೂಲ್ ಚಳವಳಿಯ ಸಂದರ್ಭದಲ್ಲಿ, ಅಸಹಕಾರ ಚಳವಳಿಯ ಸಂದರ್ಭದಲ್ಲಿ, ಸೈಮನ್ ಆಯೋಗಕ್ಕೆ ಭಾರತಕ್ಕೆ ಭೇಟಿ ಕೊಟ್ಟಂತ ಸಂದರ್ಭದಲ್ಲಿ. ಸ್ವದೇಶಿ ಮತ್ತು ಬಹಿಷ್ಕಾರ 37% ಕರೆಕ್ಟ್ ಅಂತ. 1905 ಬಂಗಾಳ ವಿಭಜನೆ ಅಕ್ಟೋಬರ್ 16ನೇ ತಾರೀಕು. ಆ ಅಕ್ಟೋಬರ್ 16 ಭಾರತ ದೇಶದಲ್ಲಿ ಶೋಕ ದಿನವನ್ನಾಗಿ ಆಚರಣೆ ಮಾಡ್ತಾರೆ. 1905 ಅಕ್ಟೋಬರ್ 16 ಭಾರತ ದೇಶದಲ್ಲಿ ಶೋಕ ದಿನವನ್ನಾಗಿ ಆಚರಣೆ ಮಾಡಲಾಗ್ತದೆ. ಸ್ವತಂತ್ರ ಹೋರಾಟದಲ್ಲಿ ಸ್ವದೇಶಿ ಮತ್ತು ಬಹಿಷ್ಕಾರಗಳನ್ನು ಪ್ರಥಮ ಬಾರಿಗೆ ಅಳವಡಿಸಿಕೊಂಡ ಯಾವ ಸಂದರ್ಭ ಅಂದ್ರ ಬಂಗಾಳ ವಿಭಜನೆಯ ಸಂದರ್ಭದಲ್ಲಿ. ವೆರಿ ಇಂಪಾರ್ಟೆಂಟ್ ಕ್ವಶನ್. ಯಾವ ಸಂದರ್ಭದಲ್ಲಿ ಅಂದ್ರೆ ಬಂಗಾಳ ವಿಭಜನೆಯ ಸಂದರ್ಭದಲ್ಲಿ. ಬಂಗಾಳ ವಿಭಜನೆಯ ಸಂದರ್ಭದಲ್ಲಿ. ಬಂಗಾಳ ವಿಭಜನೆಯಾಗಿದ್ದು ಯಾವಾಗ ಅಂದ್ರೆ, ಇಲ್ಲಿ ನೋಡಿ ಎರಡು ಪದಗಳು ಬಹಳ ಮುಖ್ಯವಾಗಿರುವಂತ ಪದಗಳದಾವ ಇಲ್ಲಿ. ಇಲ್ಲಿ ಒಂದು ಸ್ವದೇಶಿ ಅನ್ನುವಂತ ಪದ, ಇನ್ನೊಂದು ಬಹಿಷ್ಕಾರ ಅನ್ನುವಂತ ಪದ. ಸ್ವತಂತ್ರ ಹೋರಾಟದಲ್ಲಿ ಸ್ವದೇಶಿ ಮತ್ತು ಬಹಿಷ್ಕಾರಗಳನ್ನ ಪ್ರಥಮ ಬಾರಿಗೆ ಅಳವಡಿಸಿಕೊಂಡಿದ್ದು ಯಾವ ಸಂದರ್ಭದಲ್ಲಿ ಅಂದ್ರೆ ಬಂಗಾಳ ವಿಭಜನೆಯ ಸಂದರ್ಭದಲ್ಲಿ. ಆಧುನಿಕ ಭಾರತ ಇತಿಹಾಸದಲ್ಲಿ 2016 IAS ಕೇಳಿದಂತ ಪ್ರಶ್ನೆ. ನೆಕ್ಸ್ಟ್ ಕ್ವಶನ್, ಸತ್ಯಶೋಧಕ ಸಮಾಜ. ಇದು ಕೂಡ IAS 2016 ಕೇಳಿದ ಪ್ರಶ್ನೆ. ಸತ್ಯಶೋಧಕ ಸಮಾಜವು ಸಂಘಟಿತಗೊಂಡಿದ್ದು ಬಿಹಾರದ ಗುಡ್ಡುಗಾಡು ಜನರ ಏಳಿಗೆ ಸಂಘಟಿತವಾಗಿತ್ತು. ಗುಜರಾತಿನಲ್ಲಿನ ಒಂದು ದೇವಾಲಯ ಪ್ರವೇಶ ಚಳವಳಿಯಾಗಿತ್ತು. ಮಹಾರಾಷ್ಟ್ರದಲ್ಲಿ ಒಂದು ಜಾತಿ ವಿರೋಧ ಚಳವಳಿಗಾಗಿ, ಪಂಜಾಬಿನಲ್ಲಿ ಒಂದು ರೈತ ಚಳವಳಿಗಾಗಿ ಸತ್ಯಶೋಧಕ ಸಮಾಜ ಸಂಘಟಿತಗೊಂಡಿದ್ದು ಯಾವ ಉದ್ದೇಶಕ್ಕಾಗಿ ಇದು ಆರಂಭಗೊಂಡಿತ್ತು? 2016 IAS ಕೇಳಿದಂತ ಪ್ರಶ್ನೆ. ಕರೆಕ್ಟ್ ಆನ್ಸರ್ ಮಾಡಿ ನೋಡೋಣ. ಅಬೌವ್ 80 ಮೇಲೆ ಹೋಗಿ ನೋಡೋಣ. ಶಬಾಷ್. ಯಾರು ಸತ್ಯಶೋಧಕ ಸಮಾಜವನ್ನು ಕಟ್ಟಿದವರು? ಜ್ಯೋತಿಬಾ ಫುಲೆಯವರು. ನಿಮಗೆಲ್ಲ ಗೊತ್ತದೆ. ಜ್ಯೋತಿಬಾ ಫುಲೆಯವರು ಮಹಾರಾಷ್ಟ್ರದ ಪುಣೆಯಲ್ಲಿ ಸತ್ಯಶೋಧಕ ಸಮಾಜವನ್ನು ಕಟ್ತಾರೆ. ಅವರನ್ನ ಮಹಾರಾಷ್ಟ್ರದ ಮಹಾತ್ಮ ಅಂತ ಕರೀತಾರೆ. ಯಾರನ್ನ ಮಹಾರಾಷ್ಟ್ರದ ಮಹಾತ್ಮ ಎಂದು ಕರೆಯುತ್ತಾರೆ ಅಂದ್ರ ಈ ಜ್ಯೋತಿಬಾ ಫುಲೆಯವರನ್ನ. ಜ್ಯೋತಿಬಾ ಫುಲೆಯವರನ್ನ ಮಹಾರಾಷ್ಟ್ರದ ಮಹಾತ್ಮ ಅಂತ ಕರೀತಾರೆ. ಅವರ ನೇತೃತ್ವದಲ್ಲಿ ನಡೆದಂತ ಹೋರಾಟ ಮಹಾರಾಷ್ಟ್ರದಲ್ಲಿನ ಜಾತಿ ವಿರೋಧ ಚಳವಳಿಗಾಗಿ ನಡೆದಂತ ಹೋರಾಟ. ಮಹಾರಾಷ್ಟ್ರದಲ್ಲಿನ ಒಂದು ಜಾತಿ ವಿರೋಧ ಚಳವಳಿಗಾಗಿ ನಡೆದಂತ ಹೋರಾಟವನ್ನೇ ಸತ್ಯಶೋಧಕ ಸಮಾಜ ಸಂಘಟಿತವಾಗಿರುವಂತದ್ದು. ಆಧುನಿಕ ಭಾರತ ಇತಿಹಾಸದಲ್ಲಿ IAS 2016 ಕೇಳಿದಂತ ಪ್ರಶ್ನೆ, ಮಹಾರಾಷ್ಟ್ರದಲ್ಲಿನ ಒಂದು ಜಾತಿ ವಿರೋಧಿಗಾಗಿ ನಡೆದಂತ ಚಳವಳಿ. ಅದಕ್ಕೆ ಇವರನ್ನ ಮಹಾರಾಷ್ಟ್ರದ ಮಹಾತ್ಮ ಅಂತೇಳಿ ಕರೀತಾರೆ. ನೆಕ್ಸ್ಟ್ ಕ್ವಶನ್, ಮಾಂಟಿಗೋ ಚೆಮ್ಸ್ಫರ್ಡ್ ಪ್ರಸ್ತಾಪಗಳು ಇದಕ್ಕೆ ಸಂಬಂಧಿಸಿವೆ. ವೆರಿ ಇಂಪಾರ್ಟೆಂಟ್ ಕ್ವಶನ್ ಇದು ಸಹ. ಯಾವುದಕ್ಕೆ ಸಂಬಂಧಪಟ್ಟಿವೆ? ಸಾಮಾಜಿಕ ಸುಧಾರಣೆಗಳು, ಶೈಕ್ಷಣಿಕ ಸುಧಾರಣೆಗಳು, ಪೊಲೀಸ್ ಆಡಳಿತದಲ್ಲಿನ ಸುಧಾರಣೆಗಳು, ಸಂವಿಧಾನಾತ್ಮಕವಾಗಿರುವಂತಹ ಸುಧಾರಣೆಗಳು. ಆಧುನಿಕ ಭಾರತದ ಇತಿಹಾಸದಲ್ಲಿ IAS 2016 ಕೇಳಿದಂತ ಪ್ರಶ್ನೆ, ಮಾಂಟಿಗೋ ಚೆಮ್ಸ್ಫರ್ಡ್ ಕಾಯ್ದೆ. ನಿಮಗೆ ನಾನು ಸಾಕಷ್ಟು ಸಂವಿಧಾನ ಹೇಳುವಾಗಿ ಪಾಯಿಂಟ್ ಹೇಳಿ. ನಾನು ಭಾರತ ಸಂವಿಧಾನ ಹೇಳಲೆ ಸುಧಾರಣೆ, ಮಾಂಟಿಗೋ ಚೆಮ್ಸ್ಫರ್ಡ್ ಕಾಯ್ದೆ ಹೇಳಿನೋ ಇಲ್ಲೋ? ಮತ್ತೆ ಹೇಳಿದ್ರೆ ಯಾಕೆ ತಪ್ಪು ಹಾಕಿದ್ರಿ? ಬರೀ 54% ಮಾತ್ರ ಕರೆಕ್ಟ್ ಆನ್ಸರ್ ಮಾಡಿರಿ. ಸರಿಯಾದಂತ ಉತ್ತರ ರೈಟ್ ಆನ್ಸರ್ ಸಂವಿಧಾನಾತ್ಮಕವಾಗಿರುವಂತಹ ಸುಧಾರಣೆಗಳು. ಮಾಂಟಿಗೋ ಚೆಮ್ಸ್ಫರ್ಡ್ ಪ್ರಸ್ತಾಪಗಳು ಇದಕ್ಕೆ ಸಂಬಂಧಿಸಿವೆ, ಸಂವಿಧಾನಕ ಸುಧಾರಣೆಗಳಿಗೆ ಸಂಬಂಧಪಟ್ಟಿವೆ. ಎಲ್ಲಿ ಕ್ವಶನ್ ಆಗಿದೆ ಅಂದ್ರೆ 2016 IAS ಕೇಳಿದಂತ ಪ್ರಶ್ನೆ. ಮಾಂಟಿಗೋ ಚೆಮ್ಸ್ಫರ್ಡ್ ಕಾಯ್ದೆ ಯಾವ ವರ್ಷ ಅಂದ್ರೆ 1919 ಕಾಯ್ದೆ. 1919 ಕಾಯ್ದೆಯನ್ನ ಮಾಂಟಿಗೋ ಚೆಮ್ಸ್ಫರ್ಡ್ ಕಾಯ್ದೆ ಅಂತ ಕರಿತೀವಿ. ಆ ಮಾಂಟಿಗೋ ಚೆಮ್ಸ್ಫರ್ಡ್ ಕಾಯ್ದೆಯ ಉದ್ದೇಶ ಏನಾಗಿದೆ ಅಂದ್ರೆ ಸಂವಿಧಾನಾತ್ಮಕವಾಗಿರುವಂತಹ ಸುಧಾರಣೆಗಳು.
ಮಾಂಟಿಗೋ ಚಿಮ್ಸ್ಬರ್ಡ್ ಕಾಯ್ದೆಯ ಪ್ರಸ್ತಾವನೆ ಇದಕ್ಕೆ ಸಂಬಂಧಪಟ್ಟಿದೆ ಅಂದ್ರೆ ಅದು ಸಂವಿಧಾನಾತ್ಮಕವಾಗಿರುವಂತಹ ಸುಧಾರಣೆಗೆ ಸಂಬಂಧಪಟ್ಟಂತ ಕಾಯ್ದೆ. ನೆಕ್ಸ್ಟ್ ಕ್ವಶನ್. 1907ರಲ್ಲಿ ಸೂರತ್ನಲ್ಲಿ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಒಡಕು ಉಂಟಾಗಲು ಮುಖ್ಯ ಕಾರಣ ಏನು? ಭಾರತದ ರಾಜಕಾರಣದಲ್ಲಿ ಲಾರ್ಡ್ ಮಿಂಟೋ ಕೋಮುವಾದವನ್ನು ಪರಿಚಯಿಸಿದ್ದು, ಬ್ರಿಟಿಷ್ ಸರ್ಕಾರದೊಂದಿಗೆ ಸಂಧಾನ ಮಾಡಿಕೊಳ್ಳುವಲ್ಲಿ ಮಂದಗಾಮಿಗಳು ಸಾಮರ್ಥ್ಯದಲ್ಲಿ ತೀವ್ರಗಾಮಿಗಳಿಗಿದ್ದ ನಂಬಿಕೆಯ ಕೊರತೆ, ಮುಸ್ಲಿಂ ಲೀಗ್ನ ಸ್ಥಾಪನೆ, ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅಧ್ಯಕ್ಷರಾಗಿ ಆಯ್ಕೆಯಾಗುವುದರಲ್ಲಿ ಗೊಂದಲ ಅರಬಿಂದೋ ಆಯ್ಕೆಯಾಗುವಲ್ಲಿ ಅರಬಿಂದೋ ಅಂತ ಅದಕ್ಕರಾಲಿ ನಮ್ದರಾಲಿ ಅದು ಎಷ್ಟು ವರ್ಷ ಚಿಂತೆ ಅದು ಇದಕ್ಕಾಗಿ ಪ್ರಯತ್ನ ಮಾಡೋದು ಹೊಡಿದೆ ನಾವು 6 of 4 ಆ ಹಂತಕ್ಕೆ ನಾವು ಪ್ರಯತ್ನ ಮಾಡಿ ನೋಡೋಣ. ಅದರದಲ್ಲಿ ನಮ್ಮದರಲ್ಲಿ 1907ರ ಸೂರತ್ನಲ್ಲಿ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ನಲ್ಲಿ ಒಡಕು ಉಂಟಾಗಲು ಮುಖ್ಯ ಕಾರಣ ಭಾರತ ರಾಜಕಾರಣದಲ್ಲಿ ಲಾರ್ಡ್ ಮಿಂಟೋ ಕೋಮುವಾದವನ್ನು ಪರಿಚಯಿಸಿದ್ದು, ಬ್ರಿಟಿಷ್ ಸರ್ಕಾರದೊಂದಿಗೆ ಸಂಧಾನ ಮಾಡಿಕೊಳ್ಳುವಲ್ಲಿ ಮಂದಗಾಮಿಗಳು ಸಾಮರ್ಥ್ಯದಲ್ಲಿ ತೀವ್ರಗಾಮಿಗಳಿಗೆ ಇದ್ದ ನಂಬಿಕೆಯ ಕೊರತೆ, ಮುಸ್ಲಿಂ ಲೀಗ್ ಸ್ಥಾಪನೆ, ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅಧ್ಯಕ್ಷರಾಗಿ ಆಯ್ಕೆಯಾಗುವಲ್ಲಿ ಅರಬಿಂದೋ ಘೋಷ್ ಯಶಸ್ವಿ ಆಗ್ತಾರೆ. ಅರಬಿಂದ್ ಘೋಷ್ನ 1907ರ ಸೂರತ್ ಕಾಂಗ್ರೆಸ್ ಅಧಿವೇಶನ ಅಧ್ಯಕ್ಷರಾಗಿದ್ದ ಯಾರು? ಬೋಸನೋ ಘೋಷನೋ? ಘೋಷ್ ರೈಟ್ ಆನ್ಸರ್, ಎಕ್ಸಲೆಂಟ್. ಬೋಸ್ ಯಾರು ಅಂತಂದ್ರೆ ಚಾಂದಿನಿ ಚೌಕದ ಮೇಲೆ ಅಲ್ಲಿ ಬಾಂಬನ್ನು ಹಾಕಿದ್ದು, ಸುಭಾಷ್ ಚಂದ್ರ ಬೋಸ್ ಅವರಿಗೆ ಜಪಾನ್ ದೇಶದಲ್ಲಿ ಬೆಂಬಲಿಸಿದ್ದು ಅಲ್ಲಿ ಬೋಸ್, ಸುಭಾಷ್ ಚಂದ್ರ ಬೋಸ್ ಅವರಿಗೆ ಬೆಂಬಲಿಸಿದ್ದು ಬೋಸ್, ನೆನಪಿಡಿ. ರಾಸ್ ಬಿಹಾರಿ ಬೋಸ್. ಇಲ್ಲಿ ಅರಬಿಂದೋ ಅಂತ ಕೊಟ್ಟಿದ್ದಾರೆ, ಇದರ ಹಂಗೆ ಆಗಿದೆ. ಮುಖ್ಯ ಕಾರಣ ಅಂತ ಕೊಟ್ಟಿದ್ದಾರೆ ನೋಡಿ, ಕರೆಕ್ಟ್ ಆನ್ಸರ್ ಮಾಡೋಣ. ಎಸ್, ರೈಟ್ ಆನ್ಸರ್. ಸರಿಯಾಗಿರುವಂತ ಉತ್ತರ ಯಾವುದು? ಬ್ರಿಟಿಷ್ ಸರ್ಕಾರದೊಂದಿಗೆ ಸಂಧಾನ ಮಾಡಿಕೊಳ್ಳುವಲ್ಲಿ ಮಂದಗಾಮಿಗಳ ಸಾಮರ್ಥ್ಯದಲ್ಲಿ ತೀವ್ರಗಾಮಿಗಳಿಗಿದ್ದಂತ ನಂಬಿಕೆ ಕೊರತೆ. ಯಾಕಂದ್ರೆ ಮಂದಗಾಮಿಗಳು ತೀವ್ರಗಾಮಿಗಳಲ್ಲಿ ಹೊಡೆದಾಡ್ತಾರೆ ಸೂರತ್ ಕಾಂಗ್ರೆಸ್ ಅಧಿವೇಶನದಲ್ಲಿ. ಇದರ ಅಧ್ಯಕ್ಷರು ಯಾರಾಗಿದ್ದರು ಅಂದ್ರ ರಾಸ್ ಬಿಹಾರಿ ಘೋಷ್ ಅವರಾಗಿದ್ದರು. ರಾಸ್ ಬಿಹಾರಿ ಘೋಷ್ ಅವರು ಬಾಲಗಂಗಾಧರ ತಿಲಕರು ಒಂದ್ ಕಡೆ ಮಂದಗಾಮಿಗಳ ನಾಯಕರು, ತೀವ್ರಗಾಮಿಗಳ ನಾಯಕರು. ಈಗಾಗಲೇ ದೇಶಾದ್ಯಂತ 1905ರಲ್ಲಿ ಈ ಬಂಗಾಳ ವಿಭಜನೆ ವಿರೋಧ ನಡೆಸಿ ಹೋರಾಟ ನಡೆದಿದೆ. ಆ ಹೋರಾಟದ ಮಧ್ಯೆ ಕೂಡ ಹೋರಾಟ ಸಕ್ಸಸ್ ಆಗಕ್ಕೆ ರೆಡಿ ಇಲ್ಲ. ಅದಕ್ಕೆ 1907ರ ಸೂರತ್ನಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಒಡಕು ಉಂಟಾಗಲು ಮುಖ್ಯವಾದ ಕಾರಣ ಏನಂದ್ರೆ ಬ್ರಿಟಿಷ್ ಸರ್ಕಾರದೊಂದಿಗೆ ಸಂಧಾನ ಮಾಡಿಕೊಳ್ಳುವಲ್ಲಿ ಮಂದಗಾಮಿಗಳ ಸಾಮರ್ಥ್ಯದಲ್ಲಿ ತೀವ್ರಗಾಮಿಗಿದ್ದಂತ ನಂಬಿಕೆಯ ಕೊರತೆನೇ ಇದಕ್ಕೆ ಪ್ರಮುಖವಾಗಿರುವಂತ ಕಾರಣ. ಎಲ್ಲಿ ಕೇಳಿದ ಕ್ವಶನ್ ಅಂದ್ರೆ IAS 2016ರಲ್ಲಿ ಕೇಳಿದಂತ ಪ್ರಶ್ನೆ. ನೆಕ್ಸ್ಟ್ ಕ್ವಶನ್, ಆಧುನಿಕ ಭಾರತದ ಇತಿಹಾಸ. ಇಲ್ಲಿ ಕೇಳಿದಂತ ಇನ್ನೊಂದು ಹೆಮ್ಮೆಯ ಕ್ವಶನ್ ಏನಂದ್ರೆ ಸರ್ ಸ್ಟ್ರಾಫರ್ಡ್ ಕ್ರಿಪ್ಸ್ ಯೋಜನೆಯು 2ನೇ ಜಾಗತಿಕ ಯುದ್ಧದ ನಂತರ ಕೆಳಗಿನ ಇದನ್ನ ಎದುರು ನೋಡಿತ್ತು. ಯಾವ ಅಂಶವನ್ನು ಎದುರಾಗಿ ನೋಡಿತ್ತು? ಕ್ವಶನ್ ನೋಡಿ, ಭಾರತಕ್ಕೆ ಸಂಪೂರ್ಣ ಸ್ವಾತಂತ್ರ್ಯವನ್ನು ನೀಡಬೇಕು, ಸ್ವತಂತ್ರ ನೀಡುವ ಮೊದಲು ಭಾರತವನ್ನು 2 ಭಾಗಗಳಲ್ಲಿ ವಿಭಜಿಸಬೇಕು, ಭಾರತವು ಕಾಮನ್ವೆಲ್ತ್ ಅನ್ನು ಸೇರಬೇಕು ಎಂದು ಷರತ್ತಿನೊಂದಿಗೆ ಭಾರತವನ್ನ ಗಣರಾಜ್ಯವನ್ನ ಮಾಡಬೇಕು, ಭಾರತಕ್ಕೆ ಡೊಮಿನಿಯನ್ ಮಾನ್ಯತೆ ನೀಡಬೇಕು ಅಂತ. ಡಾಮಿನಿಯನ್ ಅಂತ ಬರೆದಿರೋದು ಸ್ವಲ್ಪ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದೆ. ಡೊಮಿನಿಯನ್ ಮಾದರಿ ಅಂತ ಕರೀತಾರೆ, ಅಥವಾ ಡಾಮಿನಿಯನ್ ಮಾನ್ಯತೆ ನೀಡಬೇಕು. ಯಾವ್ದು ಕರೆಕ್ಟ್ ಆನ್ಸರ್? ಸರಿಯಾಗಿರುವಂತ ಉತ್ತರ ಭಾರತಕ್ಕೆ ಡೊಮಿನಿಯನ್ ಮಾನ್ಯತೆ ನೀಡಬೇಕು ಅಂತ ಹೇಳಿ ಕ್ರಿಪ್ಸ್ ಆಯೋಗ ಹೇಳ್ತದೆ. ಅದಕ್ಕೆ ಮಹಾತ್ಮ ಗಾಂಧಿ ಹೇಳ್ತಾನೆ, ದರೋಡೆ ಆಗುತ್ತಿರುವ ಬ್ಯಾಂಕಿಗೆ ಭಾವಿ ಚೆಕ್ ಕೊಟ್ಟಂತೆ ಅಂತ. ನಿನ್ನ ಡೊಮಿನಿಯನ್ ಸರ್ಕಾರ ನಿನ್ನ ಬಳಿ ಇರಲಿ ಅಂತ ಹೇಳ್ತಾರ. ನನಗೇನ್ ಡೊಮಿನಿಯನ್ ಬೇಡ, ಏನು ಬೇಡಪ್ಪ, ನೀ ಏನ್ ಕೊಡ್ತೀನಿ ಅಂತೆಲ್ಲ ನಿನ್ ಡೊಮಿನಿಯನ್ ಸರ್ಕಾರ. ಅವ್ರ ಏನಂತಾರ ಅಂದ್ರೆ ನಿಮ್ಗೆ ನಾವ್ ಏನೇನ್ ಕೊಡ್ತೀವಿ, ಸಾರಿಗೆ ಕೊಡ್ತೀವಿ, ಸಂಪರ್ಕ ಕೊಡ್ತೀವಿ, ಆಮೇಲೆ ಇನ್ನೊಂದು ವಿದೇಶಾಂಗವನ್ನು ವಿದೇಶಾಂಗ ಬಿಟ್ಟು, ಸಾರಿಗೆ, ಸಂಪರ್ಕ, ವಿದೇಶಾಂಗ ಬಿಟ್ಟು ಒಳದು ಎಲ್ಲಾ ಕೊಡ್ತೀವಿ. ಮತ್ತೆ ಇರುವೆ ಇಂಪಾರ್ಟೆಂಟ್ ಅಲ್ಲ, ಹಣಕಾಸಿನ ಅವ್ರ ಬಲ್ಲಿ ಅಂತ. ಅವರು ಎಲ್ಲಾ ದುಡ್ಡು ಅವ್ರ ಸಂಗ್ರಹ ಮಾಡೋರು, ಹಡದಿ ಮೇಲೆ ನಾವ್ ಮಾಡ್ಬೇಕು. ನಮ್ ಜೀವನ ಪರ್ಯಂತ ಬರೀ ಇದೆ ಕೆಲಸ, ಹೌದಾ? ಅಪಾರ ಪ್ರಮಾಣ ದುಡ್ಡೆಲ್ಲ ಅವ್ರ ಕಡೆ ಅಂತ. ಹಡದಿ ಆಮೇಲೆ ನಾವು ಸುಮ್ಮನೆ ಅಂತ ದುಡ್ಡು ಲಾಭ ಇಲ್ಲ, ಪುರ್ಸತ್ತಿಲ್ಲ ಅಂತಾರಲ್ಲ, ಆತರ. ಸಾರಿಗೆ, ಸಂಪರ್ಕ, ವಿದೇಶಾಂಗ, ಹಣಕಾಸು ಅವ್ರ ಕಡೆ ಅಂತ, ಉಳಿದೆಲ್ಲ ನಮ್ಮ ಕಡೆ. ಇವೆಲ್ಲ ಸುಮ್ನೆ ಸಾಮಾನ್ಯ ಸಹಿ ಮಾಡ್ಕೊಂಡು ಕುಂದಿರೋದು. ಅದಕ್ಕೆ ಮಹಾತ್ಮ ಗಾಂಧಿ ಹೇಳ್ತಾರೆ, ನಿನ್ನ ಡೊಮಿನಿಯನ್ ಸರ್ಕಾರ ನಿನ್ನ ಬಲ್ಲಿ ಇರಲಿ, ನಮ್ಗೆ ಡೊಮಿನಿಯನ್ ಬೇಡ, ಏನ್ ಬೇಡ, ನಮ್ಗೆ ಸ್ವತಂತ್ರ ಕೊಡು, ಸುಮ್ ಹೋಗಿ ಬಿಟ್ಬಿಡಪ್ಪ ಅಂತೇಳಿ ಕ್ರಿಪ್ಸ್ ಆಯೋಗವನ್ನ 1942ರಲ್ಲಿ ಬಂದಂತ ಕ್ರಿಪ್ಸ್ ಆಯೋಗವನ್ನು ಏನ್ ಹೇಳ್ತಾರೆ ಮಹಾತ್ಮ ಗಾಂಧಿ ಅಂದ್ರೆ,
ದರೋಡೆಯಾಗುತ್ತಿರುವ ಬ್ಯಾಂಕಿಗೆ ಭಾವಿ ಚೆಕ್ ಕೊಟ್ಟಂತೆ. ಪೋಸ್ಟ್ ಡೇಟೆಡ್ ಚೆಕ್, ದರೋಡೆಯಾಗುತ್ತಿರುವ ಬ್ಯಾಂಕಿಗೆ ಭಾವಿ ಚೆಕ್ ಕೊಟ್ಟಂತೆ ಅಂತ ಹೇಳಿದವರು ಯಾರಂದ್ರೆ ಮಹಾತ್ಮ ಗಾಂಧೀಜಿ ಅವರು. ಯಾವ ಒಂದು ಘಟನೆಯನ್ನು ಅಂತಂದ್ರೆ ಭಾರತಕ್ಕೆ 1942ರಲ್ಲಿ, ಅದಕ್ಕೆ 1900 ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ನಡೆದ ಕಾರಣನೇ ಇದೆಯಲ್ಲ, ಭಾರತ ಬಿಟ್ಟು ತೊಲಗಿ ಚಳವಳಿ ನಡೀತದ ಕಾರಣ, ಪ್ರಧಾನವಾದ ಕಾರಣ ಇದೆ. ನೆಕ್ಸ್ಟ್ ಕ್ವಶನ್. ಯಪ್ಪ, ಭಾರತ ಸ್ವತಂತ್ರ ಹೋರಾಟಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಘಟನೆಗಳನ್ನು ಪರಿಗಣಿಸಿ. ರಾಯಲ್ ಇಂಡಿಯನ್ ನೌಕಾಪಡೆಯಲ್ಲಿ ದಂಗೆ, ಭಾರತ ಬಿಟ್ಟು ತೊಲಗಿ ಚಳವಳಿಯ ಆರಂಭ, ಎರಡನೇ ದುಂಡು ಮೇಜಿನ ಪರಿಷತ್ತು. ಮೇಲ್ ನೋಡಿ, ಸಿ ರೈಟ್ ಆನ್ಸರ್. 3-2-1 3-2-1 3-2-1. ಈ ಎರಡನೇ ದುಂಡು ಮೇಜಿನ ಸಮ್ಮೇಳನ ಯಾವ ವರ್ಷ ಇದು? ಯಾರು ಹೇಳ್ತಾರೆ? ಎರಡನೇ ದುಂಡು ಮೇಜಿನ ಸಮ್ಮೇಳನ, ಎರಡನೇ ದುಂಡು ಮೇಜಿನ ಸಮ್ಮೇಳನ, ಶಬಾಷ್, 1931. ವಿಜು ರೈಟ್ ಆನ್ಸರ್. 1931. ಇನ್ನ ಭಾರತ ಬಿಟ್ಟು ತೊಲಗಿ ಚಳವಳಿ, ಭಾರತ ಬಿಟ್ಟು ತೊಲಗಿ ಚಳವಳಿ, ಶಬಾಷ್, 1942. ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಅಂತ ಕರಿತೀವಿ, ಭಾರತ ಬಿಟ್ಟು ತೊಲಗಿ ಚಳವಳಿ. ಇನ್ನ ರಾಯಲ್ ಇಂಡಿಯನ್ ನೌಕಾಪಡೆಯ ದಂಗೆ, ನಿಮ್ಗೆ ಹೇಳಿದ್ದೆ ನಾನು, ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ಬದಲಿಸ್ತಾರೆ, ಹೇಳ್ತಾರೆ, ಅವ್ರಿಗೆ ಬೈತಾರ, ಅವಾಗ ಅವ್ರು ಬಿಟ್ಟು ಬರ್ತಾರ. ಹಾ, ವೆರಿ ಗುಡ್. ಯಾವ ವರ್ಷ? ರಾಯಲ್ ಇಂಡಿಯನ್ ನೌಕಾಪಡೆಯ ದಂಗೆ ಅಂತ ಹೇಳಿದ್ದೆ ನಿಮಗೆ. ಅಲ್ಲಿ ಇಷ್ಟು ಮಂದಿ ಬಂಧನ ಆಗ್ತದ. ಸರಿಯಾದ ಉತ್ತರ 1946. 1946 ರಾಯಲ್ ಇಂಡಿಯಾ ನೌಕಾಪಡೆಯ ದಂಗೆ, ಭಾರತ ಬಿಟ್ಟು ತೊಲಗಿ ಚಳವಳಿ ಆರಂಭ, ಎರಡನೇ ದುಂಡು ಮೇಜಿನ ಪರಿಷತ್ತು. ನಾನು ನಿಮ್ಗೇನು ಮೊನ್ನೆ ಒಂದು ತಿಂಗಳು ಹೇಳಿದ್ದೆ, ನೆನಪಿದೆಯಾ? ಆಧುನಿಕ ಭಾರತ ಇತಿಹಾಸ, ಅದು ಎಲ್ಲ ಅದ್ಭುತವಾದ ನೋಟ್ಸ್ ಇದು. ಅದ್ರ ನೋಟ್ಸ್ ಅಂತ ರಿವಿಷನ್ ಮಾಡ್ಕೊಳ್ಳಿ. ಮತ್ತೆ ಅದೇ ನೋಟ್ಸ್ ತಕ್ಕಂತೆ ಹೇಳ್ತೀನಿ, ಅದೇ ನೋಟ್ಸ್ ತಕ್ಕಂತೆ ಹೇಳ್ತೀನಿ. ಈ ಸರಿ ಪರ್ಫೆಕ್ಟ್ ಆಗ್ರಿ ಎಲ್ಲವೂ. ಬಂಧನದ ಕೋಟನ್ ಧರಿಸಿದ್ದ ಯಾವಾಗ ಅಂದ್ರೆ ಇಂಡಿಯನ್ ನ್ಯಾಷನಲ್ ಆರ್ಮಿಯನ್ನು ಬಿಡುಗಡೆ ಮಾಡುವಾಗ 1945. ಈಗ ಯಾಕಪ್ಪ ಅದು ಕ್ವಶನ್? ಈ ಕೆಳಗಿನ ಜೋಡಿಗಳನ್ನ ಹೊಂದಿಸಿ ಬರೆಯಿರಿ ಅಥವಾ ಜೋಡಿಗಳನ್ನ ಪರಿಗಣಿಸಿ. ರಾಧಾಕಾಂತ ದೇವ ಬ್ರಿಟಿಷ್ ಇಂಡಿಯನ್ ಅಸೋಸಿಯೇಷನ್ ಮೊದಲ ಅಧ್ಯಕ್ಷರಾಗಿದ್ದರು. ಗಾಜುಲು ಲಕ್ಷ್ಮಿ ನರಸಚೆಟ್ಟಿ ಮದ್ರಾಸ್ ಮಹಾಜನ ಸಭಾದ ಸ್ಥಾಪಕರಾಗಿದ್ದರು. ಸುರೇಂದ್ರನಾಥ್ ಬ್ಯಾನರ್ಜಿ ಇಂಡಿಯನ್ ಅಸೋಸಿಯೇಷನ್ ಸ್ಥಾಪಕರಾಗಿದ್ದರು. ಬೆಂಕಿ ಕ್ವಶನ್ ಇದು ಕೂಡ. ಅದ್ಭುತವಾದಂತ ಕ್ವಶನ್ ಇದು. ರಾಧಾಕಾಂತ ದೇವ್ ಬ್ರಿಟಿಷ್ ಇಂಡಿಯನ್ ಅಸೋಸಿಯೇಷನ್ ಮೊದಲ ಅಧ್ಯಕ್ಷರಾಗಿದ್ದರು. ಗಾಜುಲು ಲಕ್ಷ್ಮೀ ನರಸಚೆಟ್ಟಿ ಮದ್ರಾಸ್ ಮಹಾಜನ ಸಭಾದ ಸ್ಥಾಪಕರಾಗಿದ್ದರು. ಸುರೇಂದ್ರನಾಥ್ ಬ್ಯಾನರ್ಜಿ ಇಂಡಿಯನ್ ಅಸೋಸಿಯೇಷನ್ ಸ್ಥಾಪಕರಾಗಿದ್ದರು. 2017 IS ಕೇಳಿದಂತ ಪ್ರಶ್ನೆ ಇದು. ವೆರಿ ಇಂಪಾರ್ಟೆಂಟ್ ಕ್ವಶನ್. ಕರೆಕ್ಟ್ ಆನ್ಸರ್ ಮಾಡಿ. ಒಂದು ಮಾತ್ರ ಸರಿ, 1-3 ಸರಿ, 1-2 ಸರಿ. ಡುಮುಕ್. ರಾಧಾಕಾಂತ ದುಬೆ ಬ್ರಿಟಿಷ್ ಇಂಡಿಯನ್ ಅಸೋಸಿಯೇಷನ್ ಮೊದಲ ಅಧ್ಯಕ್ಷರಾಗಿದ್ದರು. ಹೌದಾ? ಸುರೇಂದ್ರನಾಥ್ ಬ್ಯಾನರ್ಜಿ ಅವರು ಇಂಡಿಯನ್ ಅಸೋಸಿಯೇಷನ್ ಸ್ಥಾಪಕರಾಗಿದ್ದರು. ಇದರ ನೀವು ನಾ ಹೇಳಿದ್ದು ಒಂದೇ, ನಿಮಗೆ ನೆನಪಿದೆಯಾ? 1-3. ಗಾಜುಲು ಲಕ್ಷ್ಮೀ ನರಸ ಚೆಟ್ಟಿ ಅದರಲ್ಲ, ಅವರಲ್ಲ. ಮದ್ರಾಸ್ ಮಹಾಜನ ಸಭಾ ಸ್ಥಾಪಕರು ಯಾರಂದ್ರೆ ಲಿಂಗರಾಜ್ ಅಂತ ಬರ್ತಾರೆ. ಆ ಲಿಂಗರಾಜ್ ನಂತರ ಕೈನೂರು ಅಂತ ಹೇಳಿ ಒಬ್ಬ ವ್ಯಕ್ತಿ ಬರ್ತಾನೆ, ಅದನ್ನ ಆಮೇಲೆ ಎಕ್ಸ್ಪ್ಲೇನ್ ಮಾಡ್ತೀನಿ. ನೆಕ್ಸ್ಟ್ ಕ್ವಶನ್. ಬ್ರಿಟಿಷ್ ಆಳ್ವಿಕೆ ಸಂದರ್ಭದಲ್ಲಿ ಕೆಳಗಿನ ಯಾರು ರೈತವಾರಿ ಪದ್ಧತಿಯನ್ನು ಅಳವಡಿಕೆಯೊಂದಿಗೆ ಸಂಬಂಧ ಹೊಂದಿದ್ದಾರೆ? ಬ್ರಿಟಿಷ್ ಆಳ್ವಿಕೆ ಸಂದರ್ಭದಲ್ಲಿ ಕೆಳಗಿನ ಯಾರು ರೈತವಾರಿ ಪದ್ಧತಿಯ ಅಳವಡಿಕೆಯೊಂದಿಗೆ ಸಂಬಂಧವನ್ನು ಹೊಂದಿದ್ದಾರೆ? ಕೆಳಗಿನ ಪದ್ಧತಿ. ಸರಿಯಾದ ಉತ್ತರ ಸಿ ಮಾತ್ರ ಸರಿ. 2 ಮತ್ತು 3 ಸರಿ ಆನ್ಸರ್. 2-3. ಬ್ರಿಟಿಷರ ಆಳ್ವಿಕೆ ಸಂದರ್ಭದಲ್ಲಿ ಕೆಳಗಿನ ಯಾರು ರೈತವಾರಿ ಪದ್ಧತಿಯನ್ನು ಅಳವಡಿಕೆಯೊಂದಿಗೆ ಸಂಬಂಧವನ್ನು ಹೊಂದಿದ್ದಾರೆ ಅಂದ್ರೆ ಅಲೆಕ್ಸಾಂಡರ್ ರೀಡ್ ಮತ್ತು ಥಾಮಸ್ ಮನ್ರೋ. ಸರಿಯಾಗಿರುವಂತಹ ಉತ್ತರ ಅಲೆಕ್ಸಾಂಡರ್ ರೀಡ್ ಮತ್ತು ಥಾಮಸ್ ಮನ್ರೋ. ಸರಿಯಾಗಿರುವಂತಹ ಉತ್ತರ ನೋಡಿ, ಅಲೆಕ್ಸಾಂಡರ್ ರೀಡ್ ಮತ್ತು ಥಾಮಸ್ ಮನ್ರೋ. ಪರ್ಫೆಕ್ಟ್ ಆಗಿರುವಂತಹ ಉತ್ತರ ಇದು. ಜಾರಿಗೆ ಬಂದು ನಿಮ್ಗೆಲ್ಲ ಗೊತ್ತದ ಅಲ್ಲ, 3 ಪದ್ಧತಿಗಳು ಹೇಳ್ತೀನಿ. 1-2 ಕ್ವಶನ್. ಕಾಯಂ ಜಮೀನ್ದಾರ್ ಪದ್ಧತಿ ಜಾರಿಗೆ ತಂದವರು ಯಾರು? ಕಾಯಂ ಜಮೀನ್ದಾರ್ ಪದ್ಧತಿ ಲಾರ್ಡ್ ಕಾರ್ನ್ವಾಲಿಸ್. ಓಕೆನಾ? ಎಲ್ಲಿ ಜಾರಿಗೆ ತಂದ ಲಾರ್ಡ್ ಕಾರ್ನ್ವಾಲಿಸ್? ಯಾವ ವರ್ಷ ಜಾರಿಗೆ ತಂದ?
1793ರಲ್ಲಿ 1793ರಲ್ಲಿ ಲಾರ್ಡ್ ಕಾರ್ನ್ವಾಲಿಸ್ ಬಂಗಾಳ, ಬಿಹಾರ, ಒಡಿಶಾ ಪ್ರಾಂತ್ಯಗಳಲ್ಲಿ 1793ರಲ್ಲಿ ಲಾರ್ಡ್ ಕಾರ್ನ್ವಾಲಿಸ್ ಜಾರಿಗೆ ತಂದಂತ ಪದ್ಧತಿ ಯಾವ್ದಂದ್ರ ಕಾಯಂ ಜಮೀನ್ದಾರ್ ಪದ್ಧತಿ. ಓಕೆನಾ. ನೆಕ್ಸ್ಟ್ ರೈತವಾರಿ ಪದ್ಧತಿ ಜಾರಿಗೆ ಬಂದಿದ್ದು ಶಬಾಷ್ 1820ರಲ್ಲಿ. ಇದನ್ನು ಜಾರಿಗೆ ತಂದವರು ಯಾರು? ಸರ್ ಥಾಮಸ್ ಮನ್ರೋ. ಹೆಕ್ಟರ್ ಮನ್ರೋ ಬೇರೆ, ಅಲ್ಲಿ ಯುದ್ಧದಲ್ಲಿ ಬರ್ತಾನೆ ಹೆಕ್ಟರ್ ಮನ್ರೋ. ಸರ್ ಥಾಮಸ್ ಮನ್ರೋ ಎಲ್ಲಿ? ಮುಂಬೈ ಮತ್ತು ಮದ್ರಾಸ್ ಪ್ರಾಂತ್ಯಗಳಲ್ಲಿ ಜಾರಿಗೆ ತಂದ. ಮುಂಬೈ ಮದ್ರಾಸ್ ಪ್ರಾಂತ್ಯಗಳಲ್ಲಿ. ಓಕೆನಾ. ನೆಕ್ಸ್ಟ್ ಮಹಲ್ವಾರಿ ಪದ್ಧತಿ ಜಾರಿಗೆ ಬಂದ ವರ್ಷ 1830ರಿಂದ 1833ರ ಸಮಯದಲ್ಲಿ ಮಹಲ್ವಾರಿ ಪದ್ಧತಿ ವಾಯುವ್ಯ ಪ್ರಾಂತ್ಯದಲ್ಲಿ ಜಾರಿಗೆ ಬಂತು. ಮಹಲ್ವಾರಿ ಪದ್ಧತಿ 1830ರಿಂದ 1833ರ ಸಮಯದಲ್ಲಿ. ಇದನ್ನು ಜಾರಿಗೆ ತಂದವರು ಯಾರು? ಶಬಾಷ್, ಲಾರ್ಡ್ ವಿಲಿಯಂ ಬೆಂಟಿಂಕ್. ಲಾರ್ಡ್ ವಿಲಿಯಂ ಬೆಂಟಿಂಕ್ ಏನ್ ಮಾಡ್ತಾನಂದ್ರೆ 1830ರಿಂದ 1833ರಲ್ಲಿ ಈ ಒಂದು ಪದ್ಧತಿಯನ್ನು ಜಾರಿಗೆ ತಂದ ಲಾರ್ಡ್ ವಿಲಿಯಂ ಬೆಂಟಿಂಕ್. ಸರಿಯಾದ ಉತ್ತರ ನೋಡಿ, ಅಲೆಕ್ಸಾಂಡರ್ ರೀಡ್ ಅನ್ನುವಂತ ವ್ಯಕ್ತಿ. ಅಲೆಕ್ಸಾಂಡರ್ ರೀಡ್ ಯಾರಂದ್ರೆ ಈತನ ಮಾರ್ಗದರ್ಶಕ ಅಂತ. ಯಾರ ಮಾರ್ಗದರ್ಶಕ ಅಂದ್ರ ಥಾಮಸ್ ಮನ್ರೋನ ಮಾರ್ಗದರ್ಶಕ. ಲಾರ್ಡ್ ಅಲೆಕ್ಸಾಂಡರ್ ರೀಡ್ ಮತ್ತು ಥಾಮಸ್ ಮನ್ರೋ ಅನ್ನುವಂತ ಇಬ್ಬರು ವ್ಯಕ್ತಿಗಳು ಕೂಡ್ಕೊಂಡು ಏನ್ ಮಾಡಿದಾರೆ ಅಂದ್ರೆ 1820ರಲ್ಲಿ ಮುಂಬೈ ಮತ್ತು ಮದ್ರಾಸ್ ಪ್ರಾಂತ್ಯಗಳಲ್ಲಿ ರೈತವಾರಿ ಪದ್ಧತಿಯನ್ನು ಜಾರಿಗೆ ತಂದರು. ನೆಕ್ಸ್ಟ್ ಕ್ವಶನ್, ಕೆಳಗಿನ ಯಾವುದು ಚಂಪಾರಣ್ಯ ಸತ್ಯಾಗ್ರಹದ ಅತಿ ಮಹತ್ವಪೂರ್ಣವಾದ ಅಂಶವಾಗಿದೆ? IAS 2018ರಲ್ಲಿ ಕೇಳಿದಂತ ಪ್ರಶ್ನೆ. ಕ್ವಶನ್ ನೋಡಿ, ಕೆಳಗಿನ ಯಾವುದು ಚಂಪಾರಣ್ಯ ಸತ್ಯಾಗ್ರಹದಲ್ಲಿ ಅತ್ಯಂತ ಪ್ರಮುಖವಾಗಿರುವಂತಹ ಅಂಶವಾಗಿದೆ? ಚಂಪಾರಣ್ಯ ಸತ್ಯಾಗ್ರಹ ಅತ್ಯಂತ ಪ್ರಮುಖವಾಗಿರುವಂತಹ ಅಂಶ. ರಾಷ್ಟ್ರೀಯ ಚಳವಳಿಯಲ್ಲಿ ವಕೀಲರು, ವಿದ್ಯಾರ್ಥಿಗಳು, ಮಹಿಳೆಯರು, ಅಖಿಲ ಭಾರತ ಸಕ್ರಿಯವಾಗಿ ಪಾಲ್ಗೊಳ್ಳುವಿಕೆ. ರಾಷ್ಟ್ರೀಯ ಚಳವಳಿಯಲ್ಲಿ ದಲಿತರು ಮತ್ತು ಬುಡಕಟ್ಟು ಜನರು ಸಕ್ರಿಯವಾಗಿ ತೊಡಗಿಸಿಕೊಳ್ಳುವಿಕೆ. ಭಾರತ ರಾಷ್ಟ್ರೀಯ ಚಳವಳಿಯಲ್ಲಿ ರೈತರ ಕ್ಷೋಭೆ ಸೇರ್ಪಡೆಯಾದದ್ದು. ತೋಟಗಾರಿಕಾ ಬೆಳೆ ಮತ್ತು ವಾಣಿಜ್ಯ ಬೆಳೆಗಳಲ್ಲಿ ಕೃಷಿ ಗಣನೀಯ ಇಳಿಕೆ. ನೋಡಿ ಯಾವ್ದು ಹಾಕ್ತಾರೆ ನೋಡಿ, ಆಧುನಿಕ ಭಾರತ ಇತಿಹಾಸದಲ್ಲಿ ಇದು ಕೂಡ ಇಂಪಾರ್ಟೆಂಟ್ ಆಗಿರುವಂತ ಕ್ವಶನ್ ಆಗಿದೆ. 2018 IAS ಕೇಳಿದ ಪ್ರಶ್ನೆ, ಕೆಳಗಿನ ಯಾವುದು ಚಂಪಾರಣ್ಯ ಸತ್ಯಾಗ್ರಹದ ಅತಿ ಮಹತ್ವಪೂರ್ಣವಾಗಿರುವಂತ ಅಂಶವಾಗಿದೆ? ರಾಷ್ಟ್ರೀಯ ಚಳವಳಿಯಲ್ಲಿ ವಕೀಲರ, ವಿದ್ಯಾರ್ಥಿಗಳ ಮತ್ತು ಮಹಿಳೆಯರ ಅಖಿಲ ಭಾರತ ಸಕ್ರಿಯ ಪಾಲ್ಗೊಳ್ಳುವಿಕೆ. ರಾಷ್ಟ್ರೀಯ ಚಳವಳಿಯಲ್ಲಿ ದಲಿತ ಮತ್ತು ಬುಡಕಟ್ಟು ಜನರು ಸಕ್ರಿಯವಾಗಿ ಪಾಲ್ಗೊಳ್ಳುವಿಕೆ. ಭಾರತ ರಾಷ್ಟ್ರೀಯ ಚಳವಳಿಗೆ ರೈತರ ಕ್ಷೋಭ ಸೇರ್ಪಡೆಯಾಗಿದ್ದು. ತೋಟಗಾರಿಕಾ ಬೆಳೆ ಮತ್ತು ವಾಣಿಜ್ಯ ಬೆಳೆಗಳ ಕೃಷಿಯಲ್ಲಿ ಗಣನೀಯವಾಗಿರುವಂತ ಇಳಿಕೆ. ಗಾಂಧೀಜಿಯವರ ಮೊಟ್ಟ ಮೊದಲ ಹೋರಾಟ ಇದು ಚಂಪಾರಣ್ಯ ಸತ್ಯಾಗ್ರಹ. ಚಂಪಾರಣ್ಯ ಸತ್ಯಾಗ್ರಹಕ್ಕೆ ಗಾಂಧೀಜಿಯವರನ್ನು ಬರಮಾಡಿಕೊಂಡವರು ಯಾರು? ಬರಮಾಡಿಕೊಂಡವರು ರಾಜ್ಕುಮಾರ್ ಶುಕ್ಲಾ. ಎಕ್ಸಲೆಂಟ್. ಯಾವ ವರ್ಷ? 1917. ಹೌದಾ? ಗಾಂಧೀಜಿಯವರು ಅಖಾಡಕ್ಕಿಳಿದದ್ದು ಮೊದಲ ಬಾರಿ ಹೋರಾಟಕ್ಕೆ 1917ರಲ್ಲಿ ಗಾಂಧೀಜಿಯವರು ಮೊಟ್ಟ ಮೊದಲ ಬಾರಿಗೆ ಭಾರತ ರಾಷ್ಟ್ರೀಯ ಕಾಂಗ್ರೆಸ್, ಮಹಾತ್ಮ ಗಾಂಧೀಜಿಯವರು ಭಾರತ ರಾಷ್ಟ್ರೀಯ ಗಣೇಶ್ ಅವರು ಮಾರ್ಗದರ್ಶನ ಮಾಡಿದ್ದು. ಗಣೇಶ್ ವಿದ್ಯಾರ್ಥಿಯವರ ಮಾರ್ಗದರ್ಶನದಲ್ಲಿ ರಾಜ್ಕುಮಾರ್ ಶುಕ್ಲಾ ಅವರು ಮಹಾತ್ಮ ಗಾಂಧೀಜಿಯವರನ್ನ ನೀಲಿ ಬೆಳೆಗಾರರ ಪರವಾಗಿ ಹೋರಾಟ ಕರೀತಾರೆ. ಈ ನೀಲಿ ಬೆಳೆಗಾರರ ಪರವಾಗಿ ಹೋರಾಟ ಕರೆದಂತ ಸಮಯದಲ್ಲಿ ಆ ಹೋರಾಟ ಸಕ್ಸಸ್ ಆಗ್ತದೆ. ಹೋರಾಟ ಸಕ್ಸಸ್ ಆದ ಸಮಯದಲ್ಲಿ ಮಹಾತ್ಮ ಗಾಂಧೀಜಿಯವರಿಗೆ ಏನಂತ ಬಿರುದು ಕೊಡ್ತಾರಲ್ಲಿ? ಅಲ್ಲಿ ಬಿರುದು ಕೊಟ್ಟಿದ್ದೇನು? ಯಾವ ಹೆಸರಿಂದ? ಎಕ್ಸಲೆಂಟ್. ಕವಿತಾ ಅವರೇ, ಗಾಂಧಿ ಬಾಬಾ ಅಂತ ಕರೆದರಲ್ಲಿ ಗಾಂಧಿ ಬಾಬಾ ಅನ್ನುವಂತ ಬಿರುದನ್ನು ಕೊಡಲಾಯಿತು. ಎಕ್ಸಲೆಂಟ್. ಭಾರತದ ರಾಷ್ಟ್ರೀಯ ಚಳವಳಿಯ ರೈತರ ಕ್ಷೋಭೆ ಸೇರ್ಪಡೆಯಾಗಿದ್ದು ಯಾವ ಹೋರಾಟ ಅಂದ್ರೆ ಕೆಳಗಿನ ಯಾವುದು ಚಂಪಾರಣ್ಯ ಸತ್ಯಾಗ್ರಹ ಅತಿ ಮಹತ್ವಪೂರ್ಣ ಅಂಶ ಆಗಿದೆ ಅಂದ್ರೆ ಭಾರತ ರಾಷ್ಟ್ರೀಯ ಚಳವಳಿಗೆ ರೈತರ ಕ್ಷೋಭೆ ಸೇರ್ಪಡೆಯಾಗಿದ್ದು. ನೆಕ್ಸ್ಟ್ ಕ್ವಶನ್,
ಆತ ಮ್ಯಾಜನಿ, ಗ್ಯಾರಿಬಾಲ್ಡಿ, ಶಿವಾಜಿ, ಶ್ರೀಕೃಷ್ಣ ಜೀವನ ಚರಿತ್ರೆಗಳನ್ನು ಬರೆದನು. ಅಬಾಬಾಬಾಬ. ಕೆಲ ಕಾಲ ಅಮೆರಿಕದಲ್ಲಿದ್ದರು ಮತ್ತು ಕೇಂದ್ರ ಶಾಸನ ಸಭೆಗೆ ಅವರು ಚುನಾಯಿತರಾಗಿದ್ದರು. ಅವ್ರು ಯಾರು ನೋಡಿ? ಕ್ವಶನ್ ಹೆಂಗಿದೆ? ಆತ ಮ್ಯಾಜನಿ, ಗ್ಯಾರಿಬಾಲ್ಡಿ, ಶಿವಾಜಿ, ಶ್ರೀಕೃಷ್ಣನ ಚರಿತ್ರೆಗಳನ್ನು ಅಧ್ಯಯನ ಮಾಡಿದ್ದರು. ಅಷ್ಟೇ ಅಲ್ಲದೆ ಅವರು ಕೆಲ ಕಾಲ ಅಮೆರಿಕದಲ್ಲಿದ್ದರು, ಕೇಂದ್ರ ಶಾಸನ ಸಭೆಗೆ ಅವರು ಚುನಾಯಿತರಾಗಿದ್ದರು. ಅವರು ಸಾಯುವ ಸಮಯದಲ್ಲಿ ಒಂದು ಮಾತು ಹೇಳ್ತಾರೆ, ನನ್ನ ತಲೆಯ ಮೇಲೆ ಬಿದ್ದ ಬ್ರಿಟಿಷ್ ಲಾಠಿ ಇಟ್ಟು ಬ್ರಿಟಿಷ್ ಸಾಮ್ರಾಜ್ಯದ ಶವದ ಪೆಟ್ಟಿಗೆಯ ಕೊನೆಯ ಮೊಳೆಯಾಗುತ್ತದೆ ಅಂತ. ಆ ಗಂಭೀರ ಚಿತ್ರ ಯಾಕದು? ಪರ್ಫೆಕ್ಟಾ? ಅವರ ಸೇವೆಯನ್ನು ಮಾಡಿದವರು ನಮ್ಮ ಕರ್ನಾಟಕ ರಾಜ್ಯದ NS ಹರ್ಡೇಕರ್ ಅವರು. ಆರೋಗ್ಯಧಾಮ ಎಂದು ಕಟ್ಟಿರ್ತಕ್ಕಂಥ ಆಸ್ಪತ್ರೆ ಕಟ್ಟಿದಂತ NS ಹರ್ಡೇಕರ್ ಅವರು ಸೇವೆಯನ್ನು ಮಾಡ್ತಾರೆ. ಅವರು ಸಾಯುವ ಸಮಯದಲ್ಲಿ ಒಂದು ಮಾತು ಹೇಳ್ತಾರೆ, ಏನಂದ್ರೆ, ನನ್ನ ತಲೆಯ ಮೇಲೆ ಬಿದ್ದ ಬ್ರಿಟಿಷ್ ಲಾಠಿ ಇಟ್ಟು ಬ್ರಿಟಿಷ್ ಸಾಮ್ರಾಜ್ಯದ ಶವದ ಪೆಟ್ಟಿಗೆ ಕೊನೆಯ ಮೊಳೆಯಾಗುತ್ತದೆ ಅಂತ. ಹಾಗಾದ್ರೆ ಆ ಮಹಾನ್ ವ್ಯಕ್ತಿ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಅನ್ನು ಸ್ಥಾಪನೆ ಮಾಡ್ತಾರೆ, ಆಲ್ ಇಂಡಿಯಾ ಟ್ರೇಡ್ ಯೂನಿಯನ್ ಕಾಂಗ್ರೆಸ್ ಅನ್ನು ಸ್ಥಾಪನೆ ಮಾಡ್ತಾರೆ, ಅವರನ್ನು ಪಂಜಾಬದ ಕೇಸರಿ ಅಂತ ಕರೀತಾರೆ. ಭಾರತ ದೇಶದಲ್ಲಿ ತೀವ್ರಗಾಮಿಗಳ ನಾಯಕರಲ್ಲಿ ಅವರು ಕೂಡ ಅತ್ಯಂತ ಪ್ರಮುಖವಾಗಿರುವಂತ ವ್ಯಕ್ತಿ. ಆ ವ್ಯಕ್ತಿ ಯಾರು? 100ಕ್ಕೆ 100 ಹಾಕ್ರಿ ನೋಡಮ್ಮ, 100ಕ್ಕೆ 100 ಹಾಕ್ರಿ. ಶಬಾಷ್, ಸಾಕು, ಖುಷಿ ಆಯ್ತು. 92 ಹಾಕಿದಾರಲ್ಲ, ಸಾಕು, 92 ಸಾಕು. 10 ಕ್ವಶನ್ ಸಾಕಲ್ಲ? 10 ಕ್ವಶನ್ ಸಾಕು. ಮತ್ತೆ ಪಾಠ ಹೇಳೋಣ, ಮತ್ತೆ ಕ್ವಶನ್ ಡಿಸ್ಕಸ್ ಮಾಡೋಣ. ರೈಟ್ ಆನ್ಸರ್ ಲಾಲಾ ಲಜಪತ್ ರಾಯ್ ಸರಿಯಾಗಿರುವಂತ ಉತ್ತರ. ನೋಡಿ ಕ್ವಶನ್ ಹೆಂಗಾಗಿದೆ? 2018 IAS. ನೀವು ನೋಡಿ ಇಷ್ಟು ಈಸಿ ಅನಿಸ್ತದ ನಿಮ್ಗೆ, ಬಟ್ IAS ಹಿಂದಿ ಮತ್ತು ಇಂಗ್ಲಿಷ್ ನಲ್ಲಿ ಸ್ವಲ್ಪ ಗೊತ್ತಿರ್ಬೇಕು ನಿಮ್ಗೆ. ಹಿಂದಿ ಬರ್ತಿರ್ಬೇಕು, ಇಂಗ್ಲಿಷ್ ಗೊತ್ತಿರ್ಬೇಕು. ಮೇನ್ಸ್ ಕನ್ನಡದಲ್ಲಿ ಬರ್ಲಕ್ ರೆಡಿ ಇದೆ. ಯಾರ್ದು 21 ಅಂತ ಏಜ್ ಇದೆಯಲ್ಲ, 20 ಹಣ್ಣು ಅಂತ ಹೇಳಿದೆ ನಾ, ಹೌದಲ್ಲ? ಹೆಡ್ಡಿಕಿನ ಚಂದ ಬರ ಬೀಳ್ಬೇಕು ಗೇಟ್ ನನಗ. ಕತ್ತರಿಸ್ಕೊಂಡ್ ಬೀಳ ಪಪ್ಪಾಯಿ ಹಣ್ಣು ರೈಟ್ ಆನ್ಸರ್. ನಮ್ಮ ದೇಶಕ್ಕೆ ಬಂದವರು ಯಾರಂದ್ರೆ ಹಾಲೆಂಡದವರು ಅಂತ ಕರಿತೀವಿ. ಹಾಲೆಂಡ್ ಅಂದ್ರು ಒಂದೇ, ಡಚ್ಚರು ಅಂದ್ರು ಒಂದೇ. ಡಚ್ ಈಸ್ಟ್ ಇಂಡಿಯಾ ಕಂಪನಿ ಅಂತ ಕರಿತೀವಿ. ಭಾರತಕ್ಕೆ ಬಂದ 2ನೇ ಯುರೋಪಿಯನ್ನರು, ಭಾರತ ದೇಶಕ್ಕೆ ಬಂದ 2ನೇ ಯುರೋಪಿಯನ್ ಯಾರಂದ್ರೆ ಡಚ್ಚರು. ಭಾರತಕ್ಕೆ ಬಂದಂತ 2ನೇ ಯುರೋಪಿಯನ್ನರು, ಭಾರತಕ್ಕೆ ಬಂದ 2ನೇ ಯುರೋಪಿಯನ್ನರು. ಭಾರತ ದೇಶಕ್ಕೆ ಬಂದ 2ನೇ ಯುರೋಪಿಯನ್ ಯಾರಂದ್ರೆ ಡಚ್ಚರು. ಭಾರತ ದೇಶಕ್ಕೆ ಬಂದ 2ನೇ ಯುರೋಪಿಯನ್ ಯಾರಂತ ಕೇಳ್ತಾನೆ ಕ್ವಶನ್. ಡಚ್ಚರು ಸರಿಯಾಗಿರುವಂತ ಉತ್ತರ. ಇವರ ಮೂಲ ನೆಲೆ ಯಾವ್ದಂದ್ರೆ ಹಾಲೆಂಡ್ ದೇಶ. ಇವರ ಮೂಲ ಯಾವ ದೇಶದಲ್ಲಿ ನಿಲ್ಲಿಸಿದ್ರು ಅಂದ್ರೆ ಇವರ ಮೂಲ ನೆಲೆ ಹಾಲೆಂಡ್ ದೇಶದವರು. ಹಾಲೆಂಡ್ ಅಂದ್ರು ಒಂದೇ, ನೆದರ್ಲ್ಯಾಂಡ್ ಅಂದ್ರು ಒಂದೇ. ಇವರ ಮೂಲ ನೆಲೆ ಯಾವ್ದಂದ್ರ ಹಾಲೆಂಡ್ ದೇಶ ಅಂದ್ರು ಒಂದೇ, ನೆದರ್ಲ್ಯಾಂಡ್ ದೇಶ ಅಂದ್ರು ಒಂದೇ. ನೆದರ್ಲ್ಯಾಂಡ್. ನೋಡಿ, ಭಾರತ ದೇಶಕ್ಕೆ ಬಂದ 2ನೇ ಯುರೋಪಿಯನರು ಫಸ್ಟ್ ಬಂದವರು ಪೋರ್ಚುಗಲ್ದವರು. ಭಾರತಕ್ಕೆ ಬಂದವರು ಮೊದಲ ಯುರೋಪಿಯನರು ಪೋರ್ಚುಗಲ್ದವ್ರೆ. ಈ ದೇಶ ಬಿಟ್ಟು ಕೊನೆಗೆ ಹೋದವರು ಪೋರ್ಚುಗಲ್ದವ್ರೆ. ಭಾರತಕ್ಕೆ ಬಂದ 2ನೇ ಯುರೋಪಿಯನ್ ಯಾರು ಅಂತಂದ್ರೆ ಅವರು ಡಚ್ಚರು. ಇವರ ಮೂಲ ನೆಲೆ ಯಾವ್ದಂದ್ರ ಹಾಲೆಂಡ್ ದೇಶ. ಮೂಲ ನೆಲೆ ಹಾಲೆಂಡ್ ರಾಷ್ಟ್ರ ಅಂತ ಕರಿತೀವಿ. ಹಾಲೆಂಡ್ ದೇಶ, ಹಾಲೆಂಡ್ ಅಥವಾ ನೆದರ್ಲ್ಯಾಂಡ್ ಅಂತ ಕರೀತಾರೆ. ಹಾಲೆಂಡ್ ಅಥವಾ ನೆದರ್ಲ್ಯಾಂಡ್. ಇವರ ಮೂಲ ನೆಲೆ ಯಾವಂದ್ರ ಹಾಲೆಂಡ್ ಅಥವಾ ನೆದರ್ಲ್ಯಾಂಡ್. ಭಾರತಕ್ಕೆ ಬಂದಂತ 2ನೇ ಯುರೋಪಿಯನರು, ಇವರ ಮೂಲ ನೆಲೆ ಹಾಲೆಂಡ್ ಅಥವಾ ನೆದರ್ಲ್ಯಾಂಡ್. ಭಾರತಕ್ಕೆ ಬಂದಂತ ಮೊಟ್ಟ ಮೊದಲ ಈ ಡಚ್ ವ್ಯಕ್ತಿ ಯಾವ ವರ್ಷ ಬಂದ? ಡಚ್ ವ್ಯಕ್ತಿ ಯಾವ ವರ್ಷ? ಶಬಾಷ್, ಎಕ್ಸಲೆಂಟ್ ಶರತ್ ಅವರೇ. 1596ರಲ್ಲಿ. ಯಾರು ಅವರು? ಎಸ್, ಕಾರ್ಲಿನಿಯಸ್ ಹೌಟ್ಮನ್ ಅನ್ನುವಂತ ವ್ಯಕ್ತಿ. ಬಂದಂತ ವ್ಯಕ್ತಿ ಯಾರಂದ್ರೆ ಕಾರ್ಲಿನಿಯಸ್ ಅಥವಾ ಕಾರ್ಲೋಸ್ ಹೌಟ್ಮನ್. ಕಾರ್ಲೋಸ್ ಹೌಟ್ಮನ್ ಅನ್ನುವಂತ ವ್ಯಕ್ತಿ 1596ರಲ್ಲಿ ಭಾರತ ದೇಶಕ್ಕೆ, ಹಾಲೆಂಡ್ ದೇಶದ ವ್ಯಕ್ತಿ ಅಥವಾ ನೆದರ್ಲ್ಯಾಂಡ್ ದೇಶದ ವ್ಯಕ್ತಿ ನಮ್ಮ ದೇಶಕ್ಕೆ ಆಗಮಿಸ್ತಾರೆ. ಹಾಗಾದ್ರೆ ಆ ಡಚ್, ಇದರ ವಿಶೇಷ ಏನು ಗೊತ್ತಾ? ಡಚ್ ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪನೆ ಆಗಿತ್ತು 1602ರಲ್ಲಿ. 1602ರಲ್ಲಿ ಡಚ್ ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪನೆ ಆಯಿತು. ಡಚ್ ಈಸ್ಟ್ ಇಂಡಿಯಾ ಕಂಪನಿ
ಡಚ್ ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪನೆ ಆಗಿದ್ದು ಯಾವಾಗಂದ್ರ 1602ರಲ್ಲಿ. ಡಚ್ ಈಸ್ಟ್ ಇಂಡಿಯಾ ಕಂಪನಿ ಭಾರತ ದೇಶದಲ್ಲಿ ಸ್ಥಾಪನೆ ಆಗಿದ್ದು. ಹಾಗಾದ್ರೆ ಇದೊಂದು ಕೂಡು ಸಂಸ್ಥೆ ಅಂತ ಕರಿತೀವಿ. ಕೂಡು ಸಂಸ್ಥೆ, ಕೂಡು ಬಂಡವಾಳಗಾರ ಸಂಸ್ಥೆ, ಕೂಡು ಬಂಡವಾಳಗಾರರ. ಇದು ಕ್ವಶನ್ ಆಗಿದೆ PSI ಇತ್ತೀಚೆಗೆ. ಈ ಕೆಳಗಿನ ಯಾವ ಸಂಸ್ಥೆ ಕೂಡು ಬಂಡವಾಳಗಾರ ಸಂಸ್ಥೆ ಅಂತಂದ್ರೆ ಇಲ್ಲಿ 3 ವ್ಯಕ್ತಿಗಳು, ಆ ರಾಷ್ಟ್ರದ ಜಮೀನ್ದಾರ ಪಾಲ್ಗೊಂಡಿರ್ತಾರೆ, ಆ ದೇಶದ ವರ್ತಕರು ಪಾಲ್ಗೊಂಡಿರ್ತಾರೆ, ಆ ದೇಶದ ಸರ್ಕಾರ ಪಾಲ್ಗೊಂಡಿರ್ತದೆ. ಆ 3 ವ್ಯಕ್ತಿಗಳು ಕೂಡಿಕೊಂಡು ಭಾರತ ದೇಶಕ್ಕೆ ಡಚ್ ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪನೆ ಆಯ್ತದೆ. ಈ ಡಚ್ ಈಸ್ಟ್ ಇಂಡಿಯಾ ಕಂಪನಿ ಇದೊಂದು ಕೂಡು ಬಂಡವಾಳದಾರ ಸಂಸ್ಥೆ ಅಂತ ಕರಿತೀವಿ. ನೋಡಿ, ಭಾರತಕ್ಕೆ ಬಂದ 2ನೇ ಯುರೋಪಿಯನ್ನರು ಡಚ್ಚರು. ಇವರ ಮೂಲ ನೆಲೆ ಯಾವ್ದಂದ್ರ ಹಾಲೆಂಡ್ ಅಥವಾ ನೆದರ್ಲ್ಯಾಂಡ್ ಅಂತ ಕರಿತೀವಿ. ಭಾರತ ದೇಶಕ್ಕೆ ಬಂದಂತ ಮೊಟ್ಟ ಮೊದಲ ಡಚ್ ವ್ಯಕ್ತಿ ಯಾರಂದ್ರ ಕಾರ್ಲೋಸ್ ಹೌಟ್ಮನ್. ಎಕ್ಸಾಮ್ ಯಾವ ನಡೀತೋ ಬಿಡುತ್ತೋ ಗೊತ್ತಿಲ್ಲ, ನೀವು ಹೋದ್ರಿ ಎಕ್ಸಾಮ್ ಸುಮ್ ಮಂದಿ ಕೇಳೋದು, ಎಕ್ಸಾಮ್ ಯಾವ ನಡೀತಾವ. ಈ ತೋಣಿ ಅಂತಕ್ಕೆ ಬಂದ 2ನೇ ಯುರೋಪಿಯನರು 1596. ಮತ್ ನಿಮ್ಮ ಮಾತಂತ್ರ ಯಾರು ಕೆಳಗಿಲ್ಲ ನೆನ್ಪಿಡಿ. ನೀವು ನಡ್ಸಂದ ಯಾರು ನಡ್ಸಂಗಿಲ್ಲ ಎಕ್ಸಾಮ್, ಅವ್ರು ಯಾವಾಗ ಇರ್ತಾವಾಗ. ಮತ್ ನೀವು ನಾಳೆ ನಡ್ಸರಿ, ನಾಳೆ ನಡ್ಸರಿ, ಇನ್ನ 1 ವರ್ಷ ಬಿಟ್ಟು ನಡ್ಸರಿ, ಅವ್ ಏನ್ ತಿಳ್ಕೊಳ್ಸ್ಬೇಕು ಸುಮ್ ಕೇಳ್ಬೇಕಷ್ಟೇ. 1596ರಲ್ಲಿ ಕಾರ್ಲೋಸ್ ಹೌಟ್ಮನ್ ಅನ್ನುವಂತ ವ್ಯಕ್ತಿ ಭಾರತ ದೇಶಕ್ಕೆ ಬಂದಂತ ಮೊಟ್ಟ ಮೊದಲ ಡಚ್ ವ್ಯಕ್ತಿ ಅಂತ ಕರಿತೀವಿ. 1602ರಲ್ಲಿ ಡಚ್ ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪನೆ ಆಯಿತು. ಇದೊಂದು ಕೂಡು ಬಂಡವಾಳದಾರರ ಸಂಸ್ಥೆ ಅಂತ ಕರಿತೀವಿ, ಕೂಡು ಬಂಡವಾಳದಾರ ಸಂಸ್ಥೆ. ಹಾಗಾದ್ರೆ ಇವರ ಮೊಟ್ಟ ಮೊದಲ ವಸಾಹತು ಕೇಂದ್ರ ಯಾವುದು? ಇವರ ಪ್ರಥಮ ವಸಾಹತು ಕೇಂದ್ರ, ಇವರ ಪ್ರಥಮ ವಸಾಹತು ಕೇಂದ್ರ, ಪ್ರಥಮ ವಸಾಹತು ಕೇಂದ್ರ, ವಸಾಹತು ಕೇಂದ್ರ. ಇವರ ಮೊಟ್ಟ ಮೊದಲ ವಸಾಹತು ಕೇಂದ್ರ ಯಾವ್ದಂದ್ರ ಮಚಲಿಪಟ್ಟಣ ಅಂತ ಕರಿತೀವಿ. ಮಚಲಿಪಟ್ಟಣಂ, ಮಚಲಿಪಟ್ಟಣ ಇವರ ಮೊಟ್ಟ ಮೊದಲ ವಸಾಹತು ಕೇಂದ್ರ ಹೇಳಿ. ಪೋರ್ಚುಗಲರ ಮೊದಲ ವಸಾಹತು ಕೇಂದ್ರ, ಪೋರ್ಚುಗಲರ ಮೊದಲ ವಸಾಹತು ಕೇಂದ್ರ ಯಾರು? ಸೂರತ್ ಅನ್ನವ. ಪೋರ್ಚುಗಲರ ಮೊದಲ ವಸಾಹತು ಕೇಂದ್ರ ಕೊಚ್ಚಿನ್, ಕೊಚ್ಚಿನ್, ಕೊಚ್ಚಿನ್. ಡಚ್ಚರ ಮೊದಲ ವಸಾಹತು ಕೇಂದ್ರ, ಡಚ್ಚರ ಮೊದಲ ವಸಾಹತು ಕೇಂದ್ರ ಮಚಲಿಪಟ್ಟಣ. ವೆರಿ ಗುಡ್. ಬ್ರಿಟಿಷರ ಮೊದಲ ವಸಾಹತು ಕೇಂದ್ರ, ಬ್ರಿಟಿಷರ ವಸಾಹತು ಕೇಂದ್ರ, ಶಬಾಷ್, ಎಕ್ಸಲೆಂಟ್ ಎಕ್ಸಲೆಂಟ್, ಸೂರತ್. ಫ್ರೆಂಚರ ಮೊದಲ ವಸಾಹತು ಕೇಂದ್ರ, ಫ್ರೆಂಚರ ಮೊದಲ ವಸಾಹತು ಕೇಂದ್ರ ಸೇಮ್ ಸೂರತ್, ಸೂರತ್. ಡ್ಯಾನಿಷರ ಮೊಟ್ಟ ಮೊದಲ ವಸಾಹತು ಕೇಂದ್ರ, ಡ್ಯಾನಿಷರ ಮೊಟ್ಟ ಮೊದಲ ವಸಾಹತು ಕೇಂದ್ರ ಡ್ಯಾನಿಷ್, ಡ್ಯಾನಿಷ್ ಸೈರಾಂಪುರ್, ಸೈರಾಂಪುರ್, ಸೈರಾಂಪುರ್. ಪಾಂಡಿಚೇರಿ ಅಲ್ಲ, ಸೈರಾಂಪುರ್ ಡ್ಯಾನಿಷರ್ದು. ಭಾರತಕ್ಕೆ ಬಂದ 4ನೇ ಯುರೋಪಿಯನ್ನರು ಡ್ಯಾನಿಷರು. ಸೈರಾಂಪುರ್ ಪಶ್ಚಿಮ ಬಂಗಾಳದ ಸೈರಾಂಪುರ್ ಅಂತ ಹೇಳಿ ನಾವಿಲ್ಲ. ಅವು ಬರ್ಕೋರಿ, ಗೊತ್ತಿಲ್ಲ ಅಂದ್ರೆ ಬರ ತೆಗೆದು ಹೋಗಿರಿ. ಸುಮ್ ಗೀಚು ಕಲ ಬರ್ದು ಶಣ ಸಂಘ ಬೀಳುತ್ತ. ಇವರ ಪ್ರಥಮ ವಸಾಹತು ಕೇಂದ್ರ ಯಾವಂದ್ರ ಮಚಲಿಪಟ್ಟಣ, ಮಚಲಿಪಟ್ಟಣ. ಭಾರತ ದೇಶಕ್ಕೆ ಬಂದಂತ 2ನೇ ಯುರೋಪಿಯನ್ನರು ಅಂದ್ರೆ ಡಚ್ಚರು, ಡಚ್ಚರು. ಇವರ ಪ್ರಥಮ ವಸಾಹತು ಕೇಂದ್ರ ಯಾವುದು ಅಂತಂದ್ರೆ ಮಚಲಿಪಟ್ಟಣ. ಇವರ ಪ್ರಥಮ ರಾಜಧಾನಿ ಅಥವಾ ರಾಜಧಾನಿ, ಇವರ ರಾಜಧಾನಿ ಯಾವುದು? ರಾಜಧಾನಿ, ರಾಜಧಾನಿ. ಇವರ ರಾಜಧಾನಿ ಯಾವ್ದಂದ್ರ ಪುಲಿಕಾಟ್, ಪುಲಿಕಾಟ್ ಇವರ ರಾಜಧಾನಿ, ಪುಲಿಕಾಟ್, ಪುಲಿಕಾಟ್. ಡಚ್ಚರ ರಾಜಧಾನಿ ಯಾವ್ದಂದ್ರ ಪುಲಿಕಾಟ್. ಇವರು ತಮ್ಮ ವ್ಯಾಪಾರ ಕೇಂದ್ರಗಳನ್ನು ಎಲ್ಲೆಲ್ಲಿ ಸ್ಥಾಪನೆ ಮಾಡಿದರು? ಇವ್ರ ನಂತರ ಎಲ್ಲೆಲ್ಲಿ ತಮ್ಮ ವ್ಯಾಪಾರ ಕೇಂದ್ರ ಸ್ಥಾಪನೆ ಮಾಡ್ತಾರೆ? ಸೂರತ್ ನಲ್ಲಿ ವ್ಯಾಪಾರ ಕೇಂದ್ರ ಸ್ಥಾಪನೆ ಮಾಡ್ತಾರೆ, ಸೂರತ್ದಲ್ಲಿ. ನಾಗಪಟ್ಟಣದಲ್ಲಿ, ನಾಗಪಟ್ಟಣದಲ್ಲಿ, ನಾಗಪಟ್ಟಣಂ, ನಾಗಪಟ್ಟಣದಲ್ಲಿ ವ್ಯಾಪಾರ ಕೇಂದ್ರ ಸ್ಥಾಪನೆ ಮಾಡುತ್ತಾರೆ. ಬಾಲಸೂರದಲ್ಲಿ, ಬಾಲಸೂರದಲ್ಲಿ, ಬಾಲಸೂರದಲ್ಲಿ. ಕಾರೈಕಲ್ಲದಲ್ಲಿ, ಕಾರೈಕಲ್ಲದಲ್ಲಿ, ಕಾರೈಕಲ್ಲದಲ್ಲಿ. ಕಾಸಿಂ ಬಜಾರದಲ್ಲಿ, ಕಾಸಿಂ ಬಜಾರದಲ್ಲಿ, ಕಾಸಿಂ ಬಜಾರದಲ್ಲಿ ತಮ್ಮ ವ್ಯಾಪಾರ ಕೇಂದ್ರ. ಹೌದಾ? ಇನ್ನೂ ಅನೇಕ ಕಡೆಗಳಲ್ಲಿ ತಮ್ಮ ವ್ಯಾಪಾರ ಕೇಂದ್ರಗಳನ್ನು ಸ್ಥಾಪನೆ ಮಾಡ್ತಾರೆ. ಗುಜರಾತದ ಸೂರತ್ದಲ್ಲಿ, ನಾಗಪಟ್ಟಣ, ಬಾಲಸೂರು, ಕಾರೈಕಲ್ಲ, ಕಾಸಿಂ ಬಜಾರ. ಪಶ್ಚಿಮ ಬಂಗಾಳದಲ್ಲಿ ಕಂಡುಬರುವ ಕಾಸಿಂ ಬಜಾರ್. ಇವರು ತಮ್ಮ ವ್ಯಾಪಾರ ಕೇಂದ್ರಗಳನ್ನು ಸ್ಥಾಪನೆ ಮಾಡುವುದರ ಮೂಲಕ ಒಂದು ವಿಶೇಷ ಏನಂತಂದ್ರೆ ಇವರು ರಾಜಕೀಯದಲ್ಲಿ ಅಥವಾ ಮತಾಂತರದಲ್ಲಿ ಆಸಕ್ತಿ ಇರಲಿಲ್ಲ. ರಾಜಕೀಯ ಮಾಡ್ಬೇಕಂದವ್ರಲ್ಲ ಇವರು. ನಾವು ರಾಜಕೀಯ ಮಾಡ್ಬೇಕಪ್ಪ, ನಮ್ಮ ಭಾರತ ದೇಶದಲ್ಲಿ ಕತ್ತಿ ಪ್ರಯೋಗವನ್ನು ಮಾಡ್ಬೇಕು, ಇಲ್ಲಾಂದ್ರೆ ಧರ್ಮಕ್ಕೆ ಮತಾಂತರವನ್ನು ಮಾಡ್ಬೇಕು, ಮತಾಂತರ ಮಾಡ್ಬೇಕಂದವ್ರಲ್ಲ.
ರಾಜಕೀಯ ಮಾಡ್ಬೇಕಂದವರಲ್ಲ, ಮತಾಂತರ ಮಾಡ್ಬೇಕಂದವರಲ್ಲ. ಆದ್ರೆ ಇವ್ರ ಉದ್ದೇಶ ಏನಾಗಿತ್ತು ಅಂದ್ರೆ ವ್ಯಾಪಾರ ಮಾಡ್ಬೇಕು ಅಂತ. ಭಾರತ ಇದನ್ನು ಕ್ವಶನ್ ಆಗಿದೆ, ಭಾರತಕ್ಕೆ ವ್ಯಾಪಾರಕ್ಕೆಂದು ಬಂದು ವ್ಯಾಪಾರವನ್ನು ಮಾಡಿ ನಮ್ಮನ್ನು ಬಿಟ್ಟು ಹೋದವ್ರು ಯಾರಂದ್ರೆ ಡಚ್ಚರು. ಬರೀ ವ್ಯಾಪಾರ ಸಲುವಾಗಿ ಬಂದವ್ರು ಇವರು. ಇವ್ರು ಬಹಳಷ್ಟು ಕಿರುಕುಳ, ಪೋರ್ಚುಗಲ್ದವ್ರು ಕಿರುಕುಳ ಕೊಡ್ತಾರೆ, ಫ್ರೆಂಚರು ಕಿರುಕುಳ ಕೊಡ್ತಾರೆ, ಬ್ರಿಟಿಷರು ಕಿರುಕುಳ ಕೊಡ್ತಾರೆ. ಆದರೆ ಇವ್ರು ಯಾವತ್ತೂ ರಾಜಕೀಯ ಮಾಡಿದವರಲ್ಲ, ಇವ್ರು ಯಾವತ್ತು ಮತಾಂತಕ್ಕೆ ಮುಂದಾದವರಲ್ಲ, ಧರ್ಮವನ್ನ ಪ್ರಚಾರ ಮಾಡಿದವರಲ್ಲ, ಧರ್ಮ ಸ್ವೀಕಾರ ಮಾಡಂತೇಳಿ ಒತ್ತಾಯ ಮಾಡಿದವರಲ್ಲ. ನನ್ನ ಪ್ರಕಾರ ಇವರು ಕೇವಲ ವ್ಯಾಪಾರಕ್ಕಾಗಿ ಬಂದು ವ್ಯಾಪಾರವನ್ನು ಮಾಡಿ ನಮ್ಮ ದೇಶವನ್ನು ಬಿಟ್ಟು ಹೋದವರು ಯಾರಂದ್ರೆ ಡಚ್ಚರು. ಇವ್ರು ವ್ಯಾಪಾರ ಅಂದ್ರೆ ಬಹಳ ಚಂದನ 24 ಗಂಟೆ ವ್ಯಾಪಾರ ಮಾಡೋರು ಇವರು, 24 hours. ಅಷ್ಟು ಖುಷಿಯಿಂದ ವ್ಯಾಪಾರ ಮಾಡೋ ಸಂಭ್ರಮ. ಒಂದು 500 ರೂಪಾಯಿ ಲಾಭ ಆದ್ರೆ ಸಾಕು, ಚಂದನ ಅದೇ ಖುಷಿ ಆಯ್ತು ಈಗ. 500 ರೂಪಾಯಿ ಲಾಭ ಆದ್ರೆ ಸಾಕು, ಅದೇ ಖುಷಿಯಾಗಿ ಚಾ ಕೊಡುದು, ಎಲ್ಲರದ್ದು ಮಾತಾಡೋ ಗೊತ್ತಾ, ಇವತ್ತು 500 ರೂಪಾಯಿ ಲಾಭ ಐತಲ್ಲ ಅಂತೇಳಿ. ಅಷ್ಟು ಒಂದು ವಿಶಿಷ್ಟವಾಗಿರುವಂತ ಜನಾಂಗ. ಯಾರೋ ಸುಮ್ ಬಂದಿದ್ದು, ಒತ್ತಡದಿಂದ ಬಂದವರು ಅವರು. ಅದ್ರೂ ಬರವಾಗನು ಉತ್ಸಾಹ ಇಲ್ಲ. ಆದರೆ ಭಾರತ ದೇಶದ ಮಸಾಲೆ ಪದಾರ್ಥಗಳದವಲ್ಲ, ಅವ್ರಿಗೆ ಹೆಚ್ಚು ಆಕರ್ಷಣೆ ಮಾಡ್ತವೆ. ಅಷ್ಟೇ ಅಲ್ಲದೆ ಇವರು ತಮ್ಮ ಏನು ವಸಾಹತು ಕೇಂದ್ರಗಳನ್ನು ಎಕಡೆ ಹೋಗ್ತಾರಂದ್ರೆ ಈ ದ್ವೀಪ ರಾಷ್ಟ್ರಗಳ ಕಡೆ ಗಮನವನ್ನು ಕೇಂದ್ರೀಕರಿಸ್ತಾರೆ. ದ್ವೀಪ ರಾಷ್ಟ್ರಗಳ ಕಡೆ, ಈ ಏನು ಬಂಗಾಳ ಕೊಲ್ಲಿಯ ದ್ವೀಪ ರಾಷ್ಟ್ರಗಳದವಲ್ಲ, ಆ ಬಂಗಾಳ ಕೊಲ್ಲಿಯ ದ್ವೀಪ ರಾಷ್ಟ್ರಗಳ ಕಡೆ ಹೆಚ್ಚಿನ ಗಮನವನ್ನು ಕೇಂದ್ರೀಕರಿಸ್ತಾರೆ. ಲಾಸ್ಟ್ ಮೊಮೆಂಟ್ 1759ರಲ್ಲಿ ಒಂದು ಕದನ ನಡೀತದ. ಆ ಕದನ ಯಾವ್ದಂದ್ರೆ ಬಿದ್ರಾ ಕದನ ಅಂತ ಕರೀತಾರೆ. ಬಿದ್ರಾ ಕದನ ಅಂದ್ರು ಒಂದೇ, ಬಿಡಾರ್ ಕದನ ಅಂದ್ರು ಒಂದೇ. ಆ ಬಿಡಾರ್ ಕದನ ಅಥವಾ ಬಿದ್ರಾ ಕದನದಲ್ಲಿ ಯಾರನ್ನ ಸೋಲಿಸ್ತಾರ ಅಂತಂದ್ರೆ ಆಂಗ್ಲರು ಮತ್ತು ಡಚ್ಚರ ಮಧ್ಯೆ ಯುದ್ಧ ನಡೀತು. ಆಂಗ್ಲರು ಮತ್ತು ಡಚ್ಚರ ಮಧ್ಯದಲ್ಲಿ ಯುದ್ಧ ನಡೆದಾಗ ಆಂಗ್ಲರು ಬಹಳ ಬೇಸರಾಗಿ ಅದು ಫೈನಲ್ ಆಗಿ ಹೊಡೆದಾಡ್ಬಿಡ ನಡೆಯಲಿ ಅವ್ರ ಜೊತೆ ಬಹಳ ಜಾಸ್ತಿ ಕಿರಿಕಿರಿ. ಇವ್ರು ಬ್ರಿಟಿಷರ್ಸ್ ಸುಮ್ಕೊಂಡ್ರು, ಸುಮ್ಸುಮ್ ಜಾಗತ್ತಿಗೆ ಅವ್ರು ಯಾಕಂದ್ರೆ ಹೇಗೆ ಮಾತಾಡೋದು, ಹುಚ್ಚುಚ್ಚಾರ ಮಾತಾಡೋದು, ನೀ ಏನ್ ಅನ್ನೋದು, ಈ ತರ ಮಾಡೋರು ಬ್ರಿಟಿಷರು. ಲಾಸ್ಟ್ ಫೈನಲ್ ಆಗಿ ಅವ್ರ ಜೊತೆ ಹೊಡೆದಾಡಿ ನಮ್ಮ ದೇಶವನ್ನು ಬಿಟ್ಟು ಹೋದ್ರು. ಯಾವ ವರ್ಷ ಅಂದ್ರೆ 1759ರಲ್ಲಿ. ಅದಕ್ಕ ಭಾರತ ದೇಶಕ್ಕೆ ವ್ಯಾಪಾರಕ್ಕಾಗಿ ಬಂದು ವ್ಯಾಪಾರವನ್ನು ಮಾಡಿ ನಮ್ಮನ್ನು ಬಿಟ್ಟು ಹೋದಂತ ವ್ಯಕ್ತಿಗಳು ಯಾರು ಅಂದ್ರೆ ಅದು ಡಚ್ಚರು. ವ್ಯಾಪಾರದ ಉದ್ದೇಶವನ್ನು ಇಟ್ಟುಕೊಂಡು ವ್ಯಾಪಾರವನ್ನು ಮಾಡಿ ನಮ್ಮ ಭಾರತ ದೇಶದಿಂದ ಬಿಟ್ಟು ಹೋದವರು ಯಾರಂದ್ರೆ ಡಚ್ಚರು. ವೆರಿ ಇಂಪಾರ್ಟೆಂಟ್. 1759ರಲ್ಲಿ ಬಿದ್ರಾ ಕದನ ಅಂತ ಕರೀತಾರೆ. ಬಿದ್ರಾ ಕದನ ಅಂದ್ರು ಒಂದೇ, ಬಿಡಾರ್ ಕದನ ಅಂದ್ರು ಒಂದೇ. ಆ ಬಿದ್ರಾ ಕದನ, ಬಿಡಾರ್ ಕದನದಲ್ಲಿ ನಮ್ಮನ್ನ ಬಿಟ್ಟು ಅಗಲಿ ಹೋದಂತ ವ್ಯಕ್ತಿಗಳು ಯಾರು ಅಂದ್ರೆ ಅದು ಡಚ್ಚರು ಅಂತ ಕರೀತಾರೆ. ಡಚ್ ಭಾರತ ದೇಶಕ್ಕೆ ಬಂದವರು ಯಾರಂದ್ರೆ ಬ್ರಿಟಿಷರು. ಭಾರತಕ್ಕೆ ಬಂದ 3ನೇ ಯುರೋಪಿಯನ್ ಯಾರಂದ್ರೆ ಬ್ರಿಟಿಷರು. ಬ್ರಿಟಿಷರ್ ಅಂದ್ರು ಒಂದೇ, ಗ್ರೇಟ್ ಬ್ರಿಟನ್ ಅಂದ್ರು ಒಂದೇ, ಲಂಡನ್ ಅಂದ್ರು ಒಂದೇ, ಆಂಗ್ಲರ್ ಅಂದ್ರು ಒಂದೇ, ಕೆಂಪು ಮೋತಿಯ ಕೋತಿಗಳಂದ್ರು ಒಂದೇ. ನಮ್ಮ ಭಾರತ ದೇಶವನ್ನ 1600ರಿಂದ 1947ರವರೆಗೆ ಅಖಂಡ ಭಾರತ ದೇಶವನ್ನ ಎಲ್ಲಾ ನಮ್ಮ ದೇಶದಲ್ಲಿ ಏನೇನು ಇರ್ತವೆ ಎಲ್ಲಾ ತಗೊಂಡೋಗೋರು. ಯಾರಲ್ಲಿ ಒಂದಿಷ್ಟು ಮಾವಿನ ಹಣ್ಣು ಬೆಳೆದ್ರೆ ಅದನ್ನು ತಗೊಂಡು ಹೋಗೋರು. ಯಾರು ಬಂಗಾರ ಕೊಟ್ರು ಬಂಗಾರ, ಬೆಳ್ಳಿ ಕೊಟ್ರು ಬೆಳ್ಳಿ, ಹತ್ತಿ, ಏನ್ ಬೇಕಾದ ಉತ್ತರ ಪ್ರದೇಶದಲ್ಲಿ ಕುಂಬಾರಣ್ಣ ಮಾಡಿದಂತ ಮಡಿಕೆಗಳನ್ನು ತಗೊಂಡೋಗಿ ಇಂಗ್ಲೆಂಡ್ ಮ್ಯೂಸಿಯಂದಲ್ಲಿ ಇಟ್ಟರು. ಉತ್ತರ ಪ್ರದೇಶದಲ್ಲಿ ಕುಂಬಾರಣ್ಣ ಮಾಡಿದಂತ ಮ್ಯೂಸಿಯಂದಲ್ಲಿ ಮಾಡಿರ್ತಕ್ಕ ಕುಂಬಾರಣ್ಣ ಮಾಡಿದಂತ ಗಡಿಗೆಗಳನ್ನ ಅವು ಹೊತ್ಕೊಂಡೋಗಿ ಇಂಗ್ಲೆಂಡ್ ದೇಶದ ಮ್ಯೂಸಿಯಂದಲ್ಲಿ ಇಟ್ಟರು. ಅವ್ರು ಅಷ್ಟು ಕಬರಿ ಗಡಿಗಳಂದ್ರೆ ಅವ್ರು ಬ್ರಿಟಿಷರು ಅಂತ ನೆನಪಿಡಿ. ಎಂತ ಕಬರಿಗಳಿರ್ತಾರಂದ್ರೆ ನಮ್ಮ ದೇಶದ ಬಂಗಾರ, ಮುತ್ತು, ರತ್ನಗಳು ತಲೆ ಮೇಲೆ ಹೊತ್ಕೊಂಡು ಹೋಗರೇ ಅನ್ಸೋನು. ಅಲ್ಲಿ ಹೋಗಂಬ ಇಲ್ಲಿ ಹೋಗಂಬ ಅಂತ ಒಂದು ವಿಶಿಷ್ಟವಾಗಿರುವಂತ ಜನಾಂಗದವ್ರು ಯಾರು ಅಂತಂದ್ರೆ ಅದು ಬ್ರಿಟಿಷರು. ಬ್ರಿಟಿಷ್ ಜನಾಂಗ ಅಂತ ಕರೀತೀವಿ. 1600ರಿಂದ 1947ರವರೆಗೆ. ಹಾಗಾದ್ರೆ ಭಾರತ ದೇಶಕ್ಕೆ ಬಂದಂತ ಮೊದಲ ಬ್ರಿಟಿಷ್ ವ್ಯಕ್ತಿ ಯಾರು? ಭಾರತ ದೇಶಕ್ಕೆ ಬಂದಂತ ಮೊಟ್ಟ ಮೊದಲ ಬ್ರಿಟಿಷ್ ವ್ಯಕ್ತಿ ಯಾರನ್ನು ನೋಟ್ಸ್ ಮಾಡಿ ಚೆನ್ನಾಗಿ ಮಾಡ್ರಿ. ಮೊದಲ ಬ್ರಿಟಿಷ್ ವ್ಯಕ್ತಿ ಯಾರಂದ್ರೆ ಜಾನ್ ಮಿಡನ್ ಹಾಲ್. ಯಾವ ವರ್ಷ ಅಂದ್ರೆ 1599ರಲ್ಲಿ. 1599ರಲ್ಲಿ ಭಾರತ ದೇಶಕ್ಕೆ ಬಂದಂತ ಮೊಟ್ಟ ಮೊದಲ ಬ್ರಿಟಿಷ್ ವರ್ತಕ ಯಾರು ಅಂತ ಕೇಳ್ತಾನೆ, ಜಾನ್ ಮಿಡನ್ ಹಾಲ್ ಅನ್ನುವಂತ ವ್ಯಕ್ತಿ 1599ರಲ್ಲಿ ಭಾರತ ದೇಶಕ್ಕೆ ಬಂದಂತ ಮೊಟ್ಟ ಮೊದಲ ಬ್ರಿಟಿಷ್ ವ್ಯಕ್ತಿ ಅಥವಾ ಬ್ರಿಟಿಷರ ವರ್ತಕ ಅಂತ ಕರಿತೀವಿ. 1599ರಲ್ಲಿ ಜಾನ್ ಮಿಡನ್ ಹಾಲ್. 1599ರಲ್ಲಿ ಆ ಸಮಯದಲ್ಲಿ ಇಂಗ್ಲೆಂಡದ ರಾಣಿ ಬಂದು ಎಲ್ಲ ಹೇಳ್ತಾನೆ, ಅಷ್ಟು ಚೆನ್ನಾಗಿದೆ ಭಾರತ ದೇಶ, ಸಂಭ್ರಮ ಇದೆ, ನಾವೆಲ್ಲ ಹೋದ್ರೆ ಆರಾಮ್ ನಾವು ಬದುಕನ್ನು ಕಟ್ಕೋಬಹುದು ಅಂತ ಹೇಳ್ಬಿಟ್ಟಿರ್ತಾನೆ ಜಾನ್ ಮಿಡನ್ ಹಾಲ್. ಜಾನ್ ಮಿಡನ್ ಹಾಲ್ ನಿಂದ ಇಂಗ್ಲೆಂಡ್ ದೇಶದ ರಾಣಿ ಪ್ರೇರಣೆಗೊಂಡು, ಇಂಗ್ಲೆಂಡ್ ದೇಶದ ರಾಣಿ ಯಾರಪ್ಪ ಅಂದ್ರ ರಾಣಿ ಎಲಿಜಾಬೆತ್.
ರಾಣಿ ಎಲಿಜಾಬೆತ್ ಅಂದ್ರೆ ಬಹಳ ಖುಷಿ ಪಡ್ತಾಳೆ, ನಮ್ಮ ಭಾರತ ದೇಶದಲ್ಲಿ ನಾವ್ ಯಾಕೆ ವ್ಯಾಪಾರ ಕೇಂದ್ರವನ್ನು ಸ್ಥಾಪನೆ ಮಾಡಬಾರ್ದು ಅಂತ. ರಾಣಿ ಒಂದನೇ ಎಲಿಜಾಬೆತ್, ಒಂದನೇ ಎಲಿಜಾಬೆತ್, ಎಲಿಜಾಬೆತ್ ರಾಣಿ ಒಂದೇ ಎಲಿಜಾಬೆತ್, ರಾಣಿ ಒಂದೇ ಎಲಿಜಾಬೆತ್. ಇಂಗ್ಲೆಂಡದ ರಾಣಿ ಯಾರಂದ್ರೆ ಒಂದೇ ಎಲಿಜಾಬೆತ್. 1600ರಿಂದ 1947ರವರೆಗೆ ಆ ಬ್ರಿಟಿಷ್ ದೇಶದಲ್ಲಿ ಜಾನ್ ಮಿಡನ್ ಹಾಲ್ ಅವರ ಪ್ರೇರಣೆಯೊಂದಿಗೆ, ಆತನ ಮಾರ್ಗದರ್ಶನದೊಂದಿಗೆ ಇಂಗ್ಲೆಂಡದ ರಾಣಿ ಒಂದೇ ಎಲಿಜಾಬೆತ್ ಏನ್ ಮಾಡ್ತಾಳೆ ಅಂದ್ರೆ ಭಾರತ ದೇಶದಲ್ಲಿ ವ್ಯಾಪಾರ ಮಳಿಗೆ ಸ್ಥಾಪನೆ ಮಾಡ್ಲೇಬೇಕು ಅಂತೇಳಿ ಎಷ್ಟು ಜನ ವರ್ತಕರು ಅಂದ್ರೆ 125 ಜನ ವರ್ತಕರು. ಓಕೆನಾ, 125 ಜನ ವರ್ತಕರು. ಎಷ್ಟು ಅಮೌಂಟ್ ಎಷ್ಟಪ್ಪಿ ಯಾರು ಹೇಳ್ತಾರೆ ಶರತ್ತ? ಅಮೌಂಟ್ ಎಷ್ಟು? ಶಬಾಷ್ ಮಲ್ಲಿಕಾರ್ಜುನ ಎಂಕಂಚಿ. 1000 ಪೌಂಡ್ ಹಣ, 75,000 ಪೌಂಡ್ ಹಣ, 75,000 ಪೌಂಡ್ ಹಣ. ಒಂದೇ ಎಲಿಜಾಬೆತ್ 125 ಜನ ವರ್ತಕರು, 125 ಜನ ವರ್ತಕರು 75,000 ಪೌಂಡ್ ಹಣದೊಂದಿಗೆ, 75,000 ಪೌಂಡ್ ಹಣದೊಂದಿಗೆ ಭಾರತ ದೇಶದಲ್ಲಿ ಭಾರತ ದೇಶದಲ್ಲಿ ವಸಾಹತು ಮಳಿಗೆಯನ್ನು ಸ್ಥಾಪನೆ ಮಾಡಬೇಕು ಅಂತ ಹೇಳಿ. ಹಾಗಾದ್ರೆ ಇದೊಂದು ಖಾಸಗಿ ಏನೋ ಅಥವಾ ಗೌರ್ಮೆಂಟೋ ಖಾಸಗಿನೋ? ಪ್ರೈವೇಟ್. ವೆರಿ ಗುಡ್. ಇದೊಂದು ಪ್ರೈವೇಟ್ ಕಂಪನಿ ಆಗಿದ್ದು, ಇದೊಂದು ಖಾಸಗಿ ಕಂಪನಿ ಆಗಿದ್ದು, ಇದೊಂದು ಖಾಸಗಿ ಕಂಪನಿ ಆಗಿದ್ದು, ಇದು ಕೂಡುದಾರ ಬಂಡವಾಳ ಅಲ್ಲ, ಖಾಸಗಿ ಕಂಪನಿ ಆಗಿದ್ದು, ಏಕಸ್ವಾಮ್ಯ ಖಾಸಗಿ ಕಂಪನಿ. 125 ಜನ ವರ್ತಕರು 75,000 ಪೌಂಡ್ ಹಣದೊಂದಿಗೆ ಭಾರತ ದೇಶಕ್ಕೆ ಬರಲು ಸನ್ನದ್ಧಾಗ್ತದೆ. ಇಂಗ್ಲೆಂಡ್ ದೇಶದಲ್ಲಿಯೇ ಸ್ಥಾಪನೆ ಆಗ್ತದೆ 1600 ಡಿಸೆಂಬರ್ 31ರಂದು ಈಸ್ಟ್ ಇಂಡಿಯಾ ಕಂಪನಿ ಭಾರತ ದೇಶ ಎಟ್ ಎ ಟೈಮ್ ಇಂಗ್ಲೆಂಡ್ ಮತ್ತು ಭಾರತದಲ್ಲಿ ಘೋಷಣೆ ಮಾಡಲಾಗುತ್ತದೆ. ರಾಣಿಯ ಘೋಷಣೆ ಅಂತ ಕರಿತೀವಿ. ಭಾರತ ದೇಶಕ್ಕೆ 1600 ಡಿಸೆಂಬರ್ 31ರಂದು ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪನೆ ಆಗ್ತದ. ಆ ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪನೆ ಡಿಸೆಂಬರ್ 31 ಸಿಗ್ನೇಚರ್ ಮಾಡಿಬಿಡ್ತಾರೆ ರಾಣಿ. ಆಯ್ತು ಹೋರಿ ಅಂತ. ಕೇವಲ 15 ವರ್ಷಗಳ ಅವಧಿಗೆ ಈ ಕಂಪನಿ ವ್ಯಾಪಾರ ಚಟುವಟಿಕೆ ನಡೆಯಲು ರಾಣಿಯಿಂದ ಅನುಮತಿ ಪಡೆದಿರುತ್ತೆ. ಇದು ಕ್ವಶನ್ ಆಗಿದೆ, IAS ಕ್ವಶನ್. 1998 15 ವರ್ಷ ಕೇವಲ. ಇದು ಬಹಳ ದಿನ ಅಲ್ಲ, 15 ವರ್ಷ ಪರ್ಮಿಷನ್ ಕೊಟ್ಟಿದ್ರು ಭಾರತ ದೇಶದಲ್ಲಿ. ನೋಡ್ರಿಪ್ಪ, 15 ವರ್ಷ ನೀವು ಆ ದೇಶದಲ್ಲಿ ಹೋಗಿ ವ್ಯಾಪಾರ ಮಾಡ್ಬೇಕು. ಹ್ಞೂನ್ರಿ ಮೇಡಮ್ ಅಂತ ಎಲ್ಲಾ ಮಂದಿ ಕೂಡಿ 125 ಜನ ಹ್ಞೂನ್ರಿ ಅಂದವ್ರು ಹೆಗ್ಗಣ ಸೇರಿದಂಗೆ ಸೇರಿ. ಹೆಗ್ಗಣಗಳು ಬರ್ತಾ ಗೊತ್ತಾ? ಹೆಗ್ಗಣಗಳು ಅಂತ ಇರ್ತಾರಲ್ಲ, ಹೆಗ್ಗಣ ಬಂದ್ ಹೆಂಗ್ ಗಬಾ 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 ತಿಂತಿರ್ತಾವಲ್ಲ, ಆ ತರ ಉಂಡು 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 ಹೆಗ್ಗಣ ತರ ಹಾಕಿಬಿಟ್ಟಿದ್ರು. ಯಪ್ಪ ಅಂತ ರಾಣಿ ಪರ್ಮಿಷನ್ ಕೊಟ್ರ ಇವರು 15ರಿಂದ ಎಲ್ಲಿ ತನ 40 ತನ. ಹಾಗಾದ್ರೆ ರಾಣಿಯ ಪರ್ಮಿಷನ್ ಎಷ್ಟು ಅಂದ್ರೆ ಕೇವಲ 15 ವರ್ಷ. ನಮ್ಮ ಭಾರತ ದೇಶಕ್ಕೆ ಬಂದಂತ ಅನುಕ್ರಮವಾದ ವ್ಯಕ್ತಿಗಳಲ್ಲಿ, ಬ್ರಿಟಿಷ್ ವ್ಯಕ್ತಿಗಳಲ್ಲಿ ವಿಲಿಯಂ ಹಾಕಿನ್ಸ್ ನೋಡಿ. ಮೊದಲನೇದವ್ರು ಯಾರಂದ್ರ ಜಾನ್ ಮಿಡನ್ ಹಾಲ್ ನಂತರ ಭಾರತ ದೇಶಕ್ಕೆ ಬಂದಂತ ಎರಡನೇ ವ್ಯಕ್ತಿ ಯಾರಂದ್ರ ವಿಲಿಯಂ ಹಾಕಿನ್ಸನ್ ಅನ್ನ ವಿಶೇಷ ಅಂದ್ರೆ ಭಾರತಕ್ಕೆ ಬಂದ ಪ್ರಥಮ ಬ್ರಿಟಿಷ್ ಅಧಿಕಾರಿ ಅಂತ. ಭಾರತಕ್ಕೆ ಬಂದ ಪ್ರಥಮ ಬ್ರಿಟಿಷ್ ಅಧಿಕಾರಿ ಭಾರತ ದೇಶಕ್ಕೆ ಬಂದ ಪ್ರಥಮ ಬ್ರಿಟಿಷ್ ಅಧಿಕಾರಿ ಅಂದ್ರ ವಿಲಿಯಂ ಹಾಕಿನ್ಸ್ ಅನ್ನುವಂತ ವ್ಯಕ್ತಿ ಭಾರತಕ್ಕೆ ಬಂದ ಪ್ರಥಮ ಬ್ರಿಟಿಷ್ ಅಧಿಕಾರಿ ಅಂತ ಕರೀತೀವಿ. ಜಹಾಂಗೀರ್ನ ಆಸ್ಥಾನಕ್ಕೆ ಭೇಟಿ ನೀಡ್ತಾನೆ. ಜಹಾಂಗೀರ್ ಈತನಿಗೆ ಯಾವುದೋ ಅನುಮತಿ ಕೊಡಂಗಿಲ್ಲ. ವಿಲಿಯಂ ಹಾಕಿನ್ಸನ್ ಜಹಾಂಗೀರ್ ಅಂತ ಹೋಗ್ತಾನೆ. ಜಹಾಂಗೀರನ ಇದು ಕ್ವಶನ್ ಆಗಿದೆ ನೋಡಿ. ಜಹಾಂಗೀರನ ಆಸ್ಥಾನಕ್ಕೆ ಮೊದಲ ಬಾರಿಗೆ ಭೇಟಿ ಕೊಟ್ಟವರು ಯಾರು ಅಂತಂದ್ರೆ ವಿಲಿಯಂ ಹಾಕಿನ್ಸನ್. ಒಟ್ಟ ಮಾತು ಕೇಳಂಗಿಲ್ಲ, ಹೋಗೋಣ ಸುಮ್ಮನೆ ಯಾಕೆ ಹಚ್ಚಿ ಬಂದು ನಾ ಕೊಡಂಗಿಲ್ಲ, ಪರ್ಮಿಷನ್ ಕೊಡಂಗಿಲ್ಲ. ನೋಡ್ರಿ ಅಣ್ಣ ಮಾಡಕ್ ಹೋಗ್ಬಿಡ್ರಿ, ಪರ್ಮಿಷನ್ ಕೊಡ್ರಿ. ಆಗಲ್ಲ ಸ್ವಚ್ಛ ಆಗಲ್ಲ ಹೋಗಂತ. ನೋಡ್ರಿ ಹಂಗ್ ಮಾಡಕ್ ಹೋಗ್ಬಿಡ್ರಿ. ಆಗಲ್ಲ ಅಂದ್ರೆ ಆಗಲ್ಲ ಸ್ವಚ್ಛ. ವಿಲಿಯಂ ಹಾಕಿನ್ಸನ್ ಒಟ್ಟ ಲಾಸ್ಟ್ ಮಿಕ್ಕಿ ಏನ್ ಮಾಡ್ತಾನಂದ್ರೆ ತನ್ನ ತಾಯ್ನಾಡಿಗೆ ಹೋಗ್ಬಿಡ್ತಾನೆ. ವಿಲಿಯಂ ಹಾಕಿನ್ಸನ್ ಜಹಾಂಗೀರ್ನ ಆಸ್ಥಾನಕ್ಕೆ ಭೇಟಿ ಕೊಟ್ಟು ಎಷ್ಟೇ ಬೇಡ್ಕೊಂಡ್ರು ಕೂಡ ಪರ್ಮಿಷನ್ ಕೊಡಂಗಿಲ್ಲ ಜಹಾಂಗೀರ. ಅವಾಗ ಮಿಕ್ಕಿ ಬ್ಯಾಸರಾಗಿ ತನ್ನ ತಾಯ್ನಾಡಿಗೆ ಹೋದನು. ತನ್ನ ತಾಯ್ನಾಡಿಗೆ ಪ್ರಯಾಣವನ್ನು ಮಾಡುತ್ತಾನೆ. ತನ್ನ ತಾಯ್ನಾಡಿಗೆ ಭಾರತಕ್ಕೆ ಬಂದ ಪ್ರಥಮ ಬ್ರಿಟಿಷ್ ಅಧಿಕಾರಿ ಯಾರಂದ್ರ ವಿಲಿಯಂ ಹಾಕಿನ್ಸ್. ಭಾರತಕ್ಕೆ ಬಂದ ಪ್ರಥಮ ಬ್ರಿಟಿಷ್ ಅಧಿಕಾರಿ ವಿಲಿಯಂ ಹಾಕಿನ್ಸ್ ಜಹಾಂಗೀರ್ನ ಆಸ್ಥಾನಕ್ಕೆ ಬರ್ತಾನೆ. ಜಹಾಂಗೀರ್ ಅದಕ್ಕೆ ಅವನು ಅನುಮತಿ ಕೊಡಂಗಿಲ್ಲ. ಅನುಮತಿ ಕೊಡದೇ ಇರೋ ಸೋಲಾಗಿ ನಮ್ಮ ದೇಶವನ್ನ ಬಿಟ್ಟು ಹೋಗ್ತಾನೆ. ಅವನ ನಂತರ ಬಂದವ ಯಾರು ಅಂತಂದ್ರೆ ಕ್ಯಾಪ್ಟನ್ ಬೆಸ್ಟ್.
ಈತ ನಂತರ ಬಂದಂತ ವ್ಯಕ್ತಿ ಕ್ಯಾಪ್ಟನ್ ಬೆಸ್ಟ್. ಕ್ಯಾಪ್ಟನ್ ಬೆಸ್ಟ್. ಕ್ಯಾಪ್ಟನ್ ಬೆಸ್ಟ್. ಈ ಕ್ಯಾಪ್ಟನ್ ಬೆಸ್ಟ್ ನ ವಿಶೇಷ ಏನು? ಜಹಾಂಗೀರ್ನ ಆಸ್ಥಾನಕ್ಕೆ ಭೇಟಿ ಕೊಟ್ಟ ಸೂರತ್ತನ್ನ ಪಡೆದುಕೊಳ್ಳುವ ಸಲುವಾಗಿ ಸಾಕಷ್ಟು ಪ್ರಯತ್ನವನ್ನು ಮಾಡ್ತಾನೆ ಕ್ಯಾಪ್ಟನ್ ಬೆಸ್ಟ್. ಸ್ವಲ್ಪ ಪರ್ಮಿಷನ್ ಕೊಡ್ರಿ, ಪರ್ಮಿಷನ್ ಕೊಡ್ರಿ. ಇವಂಗೂ ಕಡೆನೂ ಹಂಗಲ್ಲ, ಇವಂಗೂ ಕೊಡಂಗಿಲ್ಲ ಪರ್ಮಿಷನ್. ಹೇ ಅಂತಾನ ಕ್ಯಾಪ್ಟನ್ ಬೆಸ್ಟ್ ಅಲ್ಲ ಅಂತಾನ. ಇನ್ ಲಾಸ್ಟ್ ಯಾರಂದ್ರೆ ಸರ್ ಥಾಮಸ್ ರೋ ಬರ್ತಾನೆ. ಸರ್ ಥಾಮಸ್ ರೋ ಬಹಳ ಜಾಣ. ಸರ್ ಥಾಮಸ್ ರೋ. ಸರ್ ಥಾಮಸ್ ರೋ. ಈ ಸರ್ ಥಾಮಸ್ ರೋ ಏನ್ ಮಾಡ್ತಾನಂದ್ರೆ ಅಧಿಕೃತವಾಗಿ ಜೇಮ್ಸಿನ ರಾಯಭಾರಿಯಾಗಿ ಭಾರತಕ್ಕೆ ಬಂದನು. ಅಲ್ಲಿ 1ನೇ ಜೇಮ್ಸ್ ಇಂದ ಇಂಗ್ಲೆಂಡ್ ದೇಶದಲ್ಲಿ 1ನೇ ಜೇಮ್ಸ್ ಜೀಮ್ಸ್ ಅಂತ ಬರದ್ರಿ. 1ನೇ ಜೇಮ್ಸ್. 1ನೇ ಜೇಮ್ಸ್. ಆ 1ನೇ ಜೇಮ್ಸ್ ಅನ್ನ ರಾಯಭಾರಿ ಅವಸರದಾಗ ಮಧ್ಯಾಹ್ನದಾಗ 1ನೇ ಜೇಮ್ಸ್ ಅನ್ನ ರಾಯಭಾರಿಯಾಗಿ ಭಾರತ ದೇಶಕ್ಕೆ ಬಂದಂತ ಸರ್ ಥಾಮಸ್ ರೋ ಬಹಳ ಖತರ್ನಾಕ್ ಇರ್ತಾರ ಮನುಷ್ಯ. ಇವ ಏನ್ ಮಾಡ್ತಾನಂದ್ರೆ ಓದ್ತಾನ ಇವರಿಬ್ಬರ ಕೈಲಿ ಆಗದೇ ಇರುವಂತ ಕೆಲಸವನ್ನ, ಸರಿಸುಮಾರು 8 ರಿಂದ 15 ವರ್ಷಗಳಲ್ಲಿ ಆಗದೇ ಇರುವಂತ ಕೆಲಸವನ್ನ ಬರೀ 3 ನಿಮಿಷನೇ ಮಾಡಿದಂತ ವ್ಯಕ್ತಿ ಯಾರಂದ್ರೆ ಸರ್ ಥಾಮಸ್ ರೋ. ಮೊದಲು ಹೋಗಿ ಕೇಸ್ ಸ್ಟಡಿ ಮಾಡ್ತಾನ. ಕೇಸ್ ಸ್ಟಡಿ ಅಂದ್ರೆ ಏನು? ವ್ಯಕ್ತಿ ಅಧ್ಯಯನ ಅಂತ ಕರೀತಾರೆ. ವ್ಯಕ್ತಿ ಅಧ್ಯಯನವನ್ನು ಮಾಡೋದು. ಇವ ಹೆಂಗದನ ಏನು ಆ ಕೇಸ್ ಸ್ಟಡಿ ಮಾಡಿದ್ರು. ಆ ಕೇಸ್ ಸ್ಟಡಿ ಮಾಡಿದಂತ ಸಮಯದಲ್ಲಿ ಈತ ಯಾರ ಮಾತು ಕೇಳ್ತಾನಂದ್ರೆ ಆತನ ಪ್ರೀತಿಯ ಧರ್ಮ ಪತ್ನಿಯಾಗಿರುವಂತ 100 ಜನಗಳ ಮಾತನ್ನು ಕೇಳ್ತಾನೆ. ಜಹಾಂಗೀರ ಯಾರ ಮಾತನ್ನು ಉಗುಳ ಹಾಕಿದ ದಾಟಂಗಿಲ್ಲ ಅಂತಂದ್ರೆ 100 ಜನಗಳ ಮಾತು. ಕುಂದ್ರಬೇಕು, ನಿಂದಿರಬೇಕು. ಕೆಲವೊಂದು ರಕ್ಷಣಾ ತಂತ್ರಗಳಿಗೆ ಮಣಿತಾರ, ಏನು ಮಾಡಕ್ಕಾಗಲ್ಲ. ಇತಿಹಾಸದ ಪುಟದಲ್ಲಿ ಜಹಾಂಗೀರ್ ಎಲ್ಲ ಬಲಾಢ್ಯಾಗಿದ್ದ. ಜಹಾಂಗೀರ್ ಒಬ್ಬ ಪ್ರಬಲ ದೊರೆಯಾಗಿದ್ದ. ಆದ್ರೆ ಹೊರಗಡೆ ಸಿಂಹ ಹುಲಿ ಇದ್ದಂಗ. ಆ ಹುಲಿಯನ್ನ ಮನೆಯಲ್ಲಿ ಆ ದುರ್ಗಾಷ್ಟಮಿ ಆ ಹೆಣ್ಣು ಮಗಳು ಏನ್ ಮಾಡ್ತಾ ಇದ್ಳು ಅಂದ್ರೆ ಆತನನ್ನ ಮರಿ ಇಲಿಯನ್ನಾಗಿ ಮಾಡಿದ್ಳು. ಅವಾಗ ಸರ್ ಥಾಮಸ್ ರೋ ಹೋಗಿ ಮೇಡಮ್ ಅವರ ಹಿಂಗ್ರಿ ಒಂದ್ ಸಿಗ್ನೇಚರ್ ಮಾಡ್ಬೇಕು ದಯವಿಟ್ಟು. ನಾವೆಲ್ಲ ಮುಂದ ನಿಮ್ಗೆ ಏನ್ ಬೇಕು ನಾವೆಲ್ಲ ಕಂಪನಿಯ ಲಾಭ ಕೊಡ್ತೀವಿ ಅಂದಾಗ, ನಿಮ್ಗೆ ಎಷ್ಟು ಶೇರ್ ಕೊಡ್ತೀವಿ, ಕಂಪನಿ ಲಾಭ ಕೊಡ್ತೀವಿ, ನಿಮ್ಗೆ ಇಷ್ಟು ಅಮೌಂಟ್ ಕೊಡ್ತೀವಿ ಅಂದಾಗ ಆ ಹೆಣ್ಮಗಳು ಒಂದಿಷ್ಟು ಅಮೌಂಟ್ ಬರ್ತದ ಅಂತ ಹೇಳಿ ಏನ್ ಮಾಡ್ಬಿಟ್ಲು, ಹೋಗಿ ಪರ್ಮಿಷನ್ ಗಂಡ ಕೇಳಿ ನೋಡ್ರಿ ಇದಕ್ಕೆನ ಸಿಗ್ನೇಚರ್ ಮಾಡಿ. ಅವನ್ ನೋಡ್ಲೇ ಇಲ್ಲ, ನಾನು ನೋಡ್ಲಾರ ಸಿಗ್ನೇಚರ್ ಮಾಡಿ ಹಿಂಗ ನಡಿ ಸಿಗ್ನೇಚರ್ ಆಗಿ. ಇತಿಹಾಸದ ಪುಟ ನಾ ಹೇಳೇ ಬಿಟ್ಟಿನಿ. ಹೆಣ್ಣಿಗಾಗಿ ಹೊನ್ನಿಗಾಗಿ ಮಣ್ಣಿಗಾಗಿ ಹೆಣ್ಣಿಗಾಗಿ ಏನ್ ಮಾಡ್ತಾರಂದ್ರೆ ಜಹಾಂಗೀರ ನೀವು ಹಾಡಗಳು ಕೇಳಿದ್ರೆ ನೀವು ಹೆಂಗದ ಹಾಡುಗಳು ಅದಕ್ಕೆ ಇತಿಹಾಸ ಪುಟದಲ್ಲಿ ಸಾಕಷ್ಟು ಜನ ಫೇಲ್ ಆಗಿದ್ದಲ್ಲಿ ನಿಮ್ಗೆಲ್ಲ ಗೊತ್ತು. ಬಾಜಿರಾಯ ಇಡೀ ಭಾರತ ದೇಶವನ್ನ ಹಿಂದೂ ರಾಷ್ಟ್ರವನ್ನಾಗಿ, ಜಗತ್ತನ್ನ ಹಿಂದೂ ರಾಷ್ಟ್ರವನ್ನಾಗಿ ಘೋಷಣೆ ಮಾಡುವಂತ ತುಳಿದಿದ್ದ. ಫೇಲ್ ಆದ ಕಾರಣ ಮಸ್ತಾನಿ. ಜಗತ್ತನ್ನ ಹಿಂದೂ ರಾಷ್ಟ್ರವನ್ನಾಗಿ ಪರಿವರ್ತನೆ ಮಾಡುವಂತ ಉದ್ದೇಶ ಹೊಂದಿದ್ದ ಮರಾಠರ ಪೇಶ್ವೆಯಾಗಿರುವಂತ ಬಾಜಿರಾಯ. ಬಟ್ ಫೇಲ್ ಆಗಿದ್ದೆ ಎಲ್ಲಿ ಅಂದ್ರೆ ಎಸ್ ನಾವೇನು ಹೇಳಬಾರ್ದು ಅಂತವೆಲ್ಲ. ಸರ್ ನಿಮ್ಮ ಮನಸ್ಸಿಗೆ ಕೆಲವರು ಇನ್ನೂ ಅನಿಸ್ತದೆ. ಅದು ಏನೇ ಇರಲಿ, ಒಟ್ಟಾರೆಯಾಗಿ ಸರ್ ಥಾಮಸ್ ರೋ ಅನ್ನುವಂತ ವ್ಯಕ್ತಿ ಈತ ಜಹಾಂಗೀರನ್ನ ಆ ಹೆಣ್ಣು ಮಗಳ ಪರ್ಮಿಷನ್ ತೆಗೆದುಕೊಂಡು ಇಲ್ಲಿ ಭಾರತ ದೇಶದಲ್ಲಿ ಏನಪ್ಪಾ ಅಂತಂದ್ರ ಸೂರತ್ನಲ್ಲಿ ತಮ್ಮ ಪ್ರಥಮ ವಸಾಹತು ಮಳಿಗೆಯನ್ನು ಪ್ರಾರಂಭ ಮಾಡಲಾಗುತ್ತದೆ. ನೆನ್ಪಿಡಿ, ಸೂರತ್ತಿನಲ್ಲಿ ಅವರ ಮೊಟ್ಟ ಮೊದಲ ವಸಾಹತು ಮಳಿಗೆ. ಬ್ರಿಟಿಷರ ಮೊದಲ ವಸಾಹತು ಮಳಿಗೆ ಯಾವುದಂದ್ರ ಬ್ರಿಟಿಷರ ಮೊದಲ ವಸಾಹತು ಮಳಿಗೆ. ಬ್ರಿಟಿಷರ ಮೊಟ್ಟ ಮೊದಲ ವಸಾಹತು ಮಳಿಗೆ ಯಾವುದಂದ್ರ ಸೂರತ್. ಬ್ರಿಟಿಷರ ಮೊಟ್ಟ ಮೊದಲ ವಸಾಹತು ಯಾವುದಂದ್ರ ಸೂರತ್. ನೆನಪಿಡಿ, ಭಾರತ ದೇಶದಲ್ಲಿ ಎಲ್ಲಿ ತಪತಿ ನದಿಯ ದಂಡೆಯ ಮೇಲೆ ಸೂರತ್ನಲ್ಲಿ ತಮ್ಮ ವಸಾಹತು, ವಜ್ರದ ನಗರ ಅಂತ ಕರಿತೀವಲ್ಲ, ಆ ವಜ್ರದ ನಗರದಲ್ಲಿ ತಮ್ಮ ಮೊಟ್ಟ ಮೊದಲ ವಸಾಹತು ಕೇಂದ್ರವನ್ನ ಸೂರತ್ನಲ್ಲಿ ಸ್ಥಾಪನೆ ಮಾಡ್ತಾರೆ. ಸೂರತ್ ಆದ ನಂತರ ನೆಕ್ಸ್ಟ್ ಎಲ್ಲಿ ಅಹಮದಾಬಾದಲ್ಲಿ ಸ್ಥಾಪನೆ ಮಾಡ್ತಾರೆ. ಅಹಮದಾಬಾದ್ ನಂತರ ಅಲಹಾಬಾದಲ್ಲಿ ಸ್ಥಾಪನೆ ಮಾಡ್ತಾರೆ. ನೆನಪಿಡಿ, ಹಾಗಾದ್ರೆ ಅವರು ಮೊಟ್ಟ ಮೊದಲ ಬಾರಿಗೆ ತಮ್ಮ ರಾಜಧಾನಿಯನ್ನಾಗಿ ಘೋಷಣೆ ಮಾಡಿಕೊಂಡಿದ್ದು ಯಾವಾಗ? ಯಾರು ಹೇಳ್ತಾರೆ? ಮೊಟ್ಟ ಮೊದಲ ಬಾರಿಗೆ ರಾಜಧಾನಿಯನ್ನಾಗಿ ಘೋಷಣೆ ಮಾಡಿಕೊಂಡಿದ್ದು ಮದ್ರಾಸ್. ಅವರ ಮೊದಲ ರಾಜಧಾನಿ ಯಾವುದಂದ್ರೆ, ಅವರ ಮೊಟ್ಟ ಮೊದಲ ರಾಜಧಾನಿ ಕ್ರಿಸ್ತ ಶಕ 1639ರಲ್ಲಿ 1639 ಆಗಸ್ಟ್ 22ನೇ ತಾರೀಕು 1639 ಆಗಸ್ಟ್ 22ನೇ ತಾರೀಕ ಅವರು ತಮ್ಮ ಮೊಟ್ಟ ಮೊದಲ ರಾಜಧಾನಿಯನ್ನಾಗಿ ಮದ್ರಾಸ್ ಅನ್ನವನ್ನು ಘೋಷಣೆ ಮಾಡಿಕೊಂಡ್ರು.
ಇವರ ಮೊದಲ ರಾಜಧಾನಿ ಯಾವ್ದಂದ್ರ ಮದ್ರಾಸ್. ಬ್ರಿಟಿಷರ ಮೊಟ್ಟ ಮೊದಲ ರಾಜಧಾನಿ ಯಾವಂದ್ರ ಮದ್ರಾಸ್. ಮದ್ರಾಸವನ್ನ ತಮ್ಮ ಮೊಟ್ಟ ಮೊದಲ ಬಾರಿಗೆ ರಾಜಧಾನಿಯನ್ನಾಗಿ ಮಾಡಿಕೊಂಡು ಆ ಮದ್ರಾಸದಲ್ಲಿ ಆಕ್ಚುಲಿ ಮದ್ರಾಸ್ ಯಾರಿಂದ ಪಡ್ಕೊಂಡಿದ್ದಂದ್ರೆ ಚಂದ್ರನಾಗೂರ್ ಅನ್ನುವಂತ ಅರಸನಿಂದ. ನಿಮ್ಗೆಲ್ಲ ಗೊತ್ತದು, ಬಿಜಾಪುರದ ಅಧೀನಲ್ಲಿರುವಂತ ಚಂದ್ರನಾಗೂರ್. ಆ ಚಂದ್ರನಾಗೂರ್ ಅನ್ನುವಂತ ಅರಸನಿಂದ ಏನ್ ಮಾಡ್ತಾನಂದ್ರೆ ಒಬ್ಬ ವ್ಯಕ್ತಿ ಬ್ರಿಟಿಷ್ ಅಧಿಕಾರಿಯಾಗಿರುವಂತ ಫ್ರಾನ್ಸಿಸ್ ಡೇ ಅನ್ನುವಂತ ವ್ಯಕ್ತಿ, ಫ್ರಾನ್ಸಿಸ್ ಡೇ ಅನ್ನುವಂತ ವ್ಯಕ್ತಿ ಏನ್ ಮಾಡ್ತಾನಂದ್ರೆ ಚಂದ್ರನಾಗೂರ್ ಅನ್ನುವಂತ ಅರಸನಿಂದ ಒಂದು ನಿವೇಶನವನ್ನು ಪಡ್ಕೊತಾನೆ. ಚಂದ್ರನಾಗೂರ್ ಅನ್ನುವಂತ ಅರಸನಿಂದ ನಿವೇಶನವನ್ನು ಪಡ್ಕೊಂಡು ಕ್ರಿಸ್ತ ಶಕ 1639 ಆಗಸ್ಟ್ 22ರಂದು ಮದ್ರಾಸದಲ್ಲಿ ಒಂದು ಕೋಟೆಯನ್ನು ಕಟ್ತಾನೆ. ಆತ ಕಟ್ಟಿರ್ತಕ್ಕಂಥ ಕೋಟೆ ಯಾವುದು ಅಂದ್ರೆ ಸೇಂಟ್ ಜಾರ್ಜ್ ಕೋಟೆ ಅಂತ ಕರೀತಾರೆ. ಸೇಂಟ್ ಜಾರ್ಜ್ ಫೋರ್ಟ್, ಸೇಂಟ್ ಜಾರ್ಜ್ ಫೋರ್ಟ್, ಸೇಂಟ್ ಜಾರ್ಜ್ ಫೋರ್ಟ್. ಈ ಸೇಂಟ್ ಜಾರ್ಜ್ ಫೋರ್ಟ್ ಅನ್ನುವಂತ ಕೋಟೆಯನ್ನು ಕಟ್ಟಿದವರು ಯಾರು ಅಂತಂದ್ರೆ ಆತ ಫ್ರಾನ್ಸಿಸ್ ಡೇ ಅನ್ನುವಂತ ವ್ಯಕ್ತಿ. ಫ್ರಾನ್ಸಿಸ್ ಡೇ ಅನ್ನುವಂತ ವ್ಯಕ್ತಿ ಕ್ರಿಸ್ತ ಶಕ 1639 ಆಗಸ್ಟ್ 22ನೇ ತಾರೀಕ ಫ್ರಾನ್ಸಿಸ್ ಡೇ ಅನ್ನುವಂತ ವ್ಯಕ್ತಿ ಸೇಂಟ್ ಜಾರ್ಜ್ ಫೋರ್ಟ್ ಅನ್ನುವಂತ ಕೋಟೆ ಅಥವಾ ಸೇಂಟ್, ಕರೆಕ್ಟ್ ಅಲ್ಲ, ಸೇಂಟ್ ಜಾರ್ಜ್ ಕೋಟೆ ಕರೆಕ್ಟ್ ಆಯನ ಸುಮ್ಮ ಅಂತೀರಿ. ಕೋಟೆ ಎಲ್ಲಿದೆ? ಡೇವಿಡ್ ಕೋಟೆ, ಕಲ್ಕತ್ತಾ ಅಂತ. ಯಾರು? ಕಲ್ಕತ್ತಾನವರು. ಸೇಂಟ್ ಯಾವ ಗೋವಾನವ? ಸೇಂಟ್ ಡೇವಿಡ್ ಕೋಟೆ ಎಲ್ಲಿದೆ ಅಂದ್ರೆ ಪಾಂಡಿಚೇರಿಯಲ್ಲಿ ಸೇಂಟ್ ಡೇವಿಡ್ ಕೋಟೆ ಇದೆ. ಪೋರ್ಟ್ ವಿಲಿಯಂ ಕೋಟೆ ಎಲ್ಲಿದೆ? ಪೋರ್ಟ್ ವಿಲಿಯಂ ಕೋಟೆ ಕಲ್ಕತ್ತಾದಲ್ಲಿ ಇದೆ. ಪೋರ್ಟ್ ವಿಲಿಯಂ ಕೋಟೆ ಇರೋದು ಕಲ್ಕತ್ತಾದಲ್ಲಿ. ಸೇಂಟ್ ಡೇವಿಡ್ ಕೋಟೆಯನ್ನು ಕಟ್ಟಿಸಿದವರು ಯಾರು? ಆದ್ರೆ ಮದ್ರಾಸ್ನಲ್ಲಿ ಕಟ್ಟಿರ್ತಕ್ಕಂಥ ಕೋಟೆ ಯಾವಂದ್ರ ಸೇಂಟ್ ಜಾರ್ಜ್ ಕೋಟೆ. ಆ ಸೇಂಟ್ ಜಾರ್ಜ್ ಕೋಟೆಯನ್ನು ಕಟ್ಟಿಸಿದವರು ಯಾರಂದ್ರೆ ಫ್ರಾನ್ಸಿಸ್ ಡೇ ಅನ್ನುವಂತ ವ್ಯಕ್ತಿ 1639 ಆಗಸ್ಟ್ 22ನೇ ತಾರೀಕು. ಕ್ರಿಸ್ತ ಶಕ 1639 ಆಗಸ್ಟ್ 22ನೇ ತಾರೀಕ ಸೇಂಟ್ ಜಾರ್ಜ್ ಫೋರ್ಟ್ ಅನ್ನುವಂತ ಕೋಟೆಯನ್ನ ಕಟ್ಟಿಸಲಾಗ್ತದ. ಅದು ಎಲ್ಲಿ ಅಂತಂದ್ರೆ ಮದ್ರಾಸದಲ್ಲಿ. ಅದಕ್ಕೆ ಮದ್ರಾಸ್ ಅವರ ಭೂಪ್ರದೇಶವನ್ನಾಗಿ ವಶಪಡಿಸಿಕೊಂಡ್ರು. ನೋಡಿ, ಕ್ರಿಸ್ತ ಶಕ 2014ರಲ್ಲಿ 22ಕ್ಕೆ ಮದ್ರಾಸ್ ರಾಜಧಾನಿಯನ್ನಾಗಿ ಎಷ್ಟು ವರ್ಷ ಅಂದ್ರೆ 375 ವರ್ಷಗಳ ವಿಜಯೋತ್ಸವನ ಆಚರಣೆ ಮಾಡಿದ್ರು ಮನೆಯಲ್ಲಿ 2014ರಲ್ಲಿ. ಎಲ್ಲಿ? ಮದ್ರಾಸದಲ್ಲಿ. ಆ ಕೋಟೆ ಇವತ್ತಿಗೂ ಇದೆ. ಇನ್ನ ಅವ್ರ ಮೊಟ್ಟ ಮೊದಲ ಒಂದು ಪ್ರದೇಶ ಯಾವುದು ಅಂತಂದ್ರೆ ಯಾವ ಪ್ರದೇಶ? ಮದ್ರಾಸವನ್ನ ರಾಜಧಾನಿಯನ್ನಾಗಿ ಮಾಡ್ಕೊಂಡ್ರು. ಈ ನಂತರ ನೋಡಿ, ಅವ್ರ ಮೊಟ್ಟ ಮೊದಲ ರಾಜಧಾನಿ ನೆನಪಿಡಿ. ಮೊಟ್ಟ ಮೊದಲ ವಸಾಹತು ಮಳಿಗೆ ಯಾವುದಂದ್ರೆ ಮೊದಲ ವಸಾಹತು ಮಳಿಗೆ ಸೂರತ್. ಅವರ ಮೊದಲ ವಸಾಹತು ಮಳಿಗೆ ಯಾವಂದ್ರ ಸೂರತ್ ಮೊದಲ ವಸಾಹತು ಮಳಿಗೆ. ಅವರ ಮೊದಲ ರಾಜಧಾನಿ ಯಾವುದು? ಮದ್ರಾಸ್ ಅವರ ಮೊದಲ ರಾಜಧಾನಿ. ನಂತರ ಅವರು ನೆಕ್ಸ್ಟ್ ಎಲ್ಲಿಗೆ ಹೋದ್ರ ಅಂದ್ರೆ ಕಲ್ಕತ್ತಾಕ್ಕೆ ಹೋಗ್ತಾರೆ ಸ್ನೇಹಿತರೆ. ಕಲ್ಕತ್ತಾ ನೋಡಿ, ಅವ್ರ ಆಯಾಕಟ್ಟಿನ ಸ್ಥಳಗಳು ಹೆಂಗ್ ಬಿಲ್ಡ್ ಮಾಡ್ತಾ ಹೋದ್ರು. ಯಾವ ವರ್ಷ? 1698ರಲ್ಲಿ ಕಲ್ಕತ್ತಾದಲ್ಲಿ ಎಷ್ಟು ಊರುಗಳು? 3 ಊರುಗಳು. ಒಂದು ಕ್ಯಾಲಿಕಟ್, ನೆಕ್ಸ್ಟ್ ಗೋವಿಂದಪುರ, ಕ್ಯಾಲಿಕಟ್, ಗೋವಿಂದಪುರ, ಸುತನಾಗ, ಕ್ಯಾಲಿಕಟ್, ಗೋವಿಂದಪುರ, ಸುತನಾಗ. ಈ 3 ನಗರಗಳನ್ನ ಒಂದು ಮಾಡಿದ್ರು. ಕ್ಯಾಲಿಕಟ್ಟ, ಗೋವಿಂದಪುರ, ಸುತನಾಗ. ಈ ಕ್ಯಾಲಿಕಟ್ಟ, ಗೋವಿಂದಪುರ, ಸುತನಾಗ ಎಂಬ 3 ನಗರಗಳನ್ನು ಒಂದುಗೂಡಿಸಿ ಯಾವ ಕೋಟೆಯನ್ನು ಕಟ್ಟಲಾಯಿತು ಅಂತಂದ್ರೆ ಇಲ್ಲೊಂದು ಸಂಭ್ರಮದ ಕೋಟೆಯನ್ನು ಕಟ್ಟಲಾಯಿತು. ಯಾಕೆ ಕಟ್ತಾರಂದ್ರೆ ಜಾಬ್ ಚಾರ್ನಾಕ್ ಅಥವಾ ಚಾರ್ಖಾನ್ ಅಥವಾ ಜಾಬ್ ಚಾರ್ನಾಕ್. ಈ ಜಾಬ್ ಚಾರ್ನಾಕ್ ಏನ್ ಮಾಡ್ತಾನಂದ್ರೆ 3 ಊರುಗಳನ್ನು ಒಂದುಗೂಡಿಸ್ತಾನೆ. ಯಾವ? ಕ್ಯಾಲಿಕಟ್ಟ, ಗೋವಿಂದಪುರ, ಸುತನಾಗ. ಈ 3 ಊರುಗಳನ್ನು ಒಂದುಗೂಡಿಸಿ ಒಂದು ಕೋಟೆಯನ್ನು ಕಟ್ತಾನೆ. ಆ ಕೋಟೆ ಯಾವ್ದಂದ್ರೆ ಫೋರ್ಟ್ ವಿಲಿಯಂ ಕೋಟೆ. ಆ ಫೋರ್ಟ್ ವಿಲಿಯಂ ಕೋಟೆ ಏನಾಯ್ತು ಅಂದ್ರೆ ಮುಂದೆ ಕಲ್ಕತ್ತಾ ನಗರವಾಗಿ ಬಿಲ್ಡ್ ಆಯ್ತು. ಕಲ್ಕತ್ತಾ ನಗರವಾಗಿ ಹೆಮ್ಮರ ನಗರವಾಗಿ ಬೆಳವಣಿಗೆ ಆಗ್ತದೆ ಫೋರ್ಟ್ ವಿಲಿಯಂ ಕೋಟೆ.
ಪೋರ್ಟ್ ವಿಲಿಯಂ ಕೋಟೆ ಕಲ್ಕತ್ತಾ ನಗರವಾಗಿ ವೃದ್ಧಿ ಆಗ್ತದೆ. ಮುಂದೆ ಅದೊಂದು ಹೆಮ್ಮರ ನಗರವಾಗಿ ಬದಲಾವಣೆ ಆಗ್ತದೆ. ನಂತರ ಇದು ಬ್ರಿಟಿಷರ ರಾಜಧಾನಿಯಾಗಿ ಪರಿವರ್ತನೆಯಾಗಿದ್ದು ಯಾವ ವರ್ಷ ಅಂತ ಕೇಳ್ತಾನೆ, 1698ರಲ್ಲಿ. 1698ರಲ್ಲಿ ಇದನ್ನ ರಾಜಧಾನಿಯನ್ನಾಗಿ ಸ್ವೀಕಾರ ಮಾಡ್ತಾರೆ ಬ್ರಿಟಿಷರು. ನಾಳೆ ಕ್ವಶನ್ ಕೇಳ್ತಾನೆ, ಮದ್ರಾಸದಿಂದ ತಮ್ಮ ರಾಜಧಾನಿಯನ್ನು ವರ್ಗಾವಣೆ ಮಾಡಿಕೊಂಡಿದ್ದು 1698. ಇನ್ನು ಕಲ್ಕತ್ತಾದಿಂದ ದೆಹಲಿಗೆ ತಮ್ಮ ರಾಜಧಾನಿ ವರ್ಗಾವಣೆ ಮಾಡಿಕೊಂಡಿದ್ದು 1911. 1911ರಲ್ಲಿ ಕಲ್ಕತ್ತಾದಿಂದ ಬಿಟ್ಟು ಮತ್ತೆ ದೆಹಲಿಗೆ ಹೋಗ್ತಾರ. ಯಾಕೆ ಇಲ್ಲಿ ಏಟು ಬೀಳ್ತಾವ ಅಂತ ಗೊತ್ತಾಯ್ತು ಅವ್ರಿಗೆ. ಇಲ್ಲಿ ಏಟು ಬೀಳ್ತಾವ ಅಂದ ತಕ್ಷಣ ಎಲ್ಲ ಕಿತ್ಕೊಂಡು ಅಲ್ಲಿ ಹೋದ್ರು, ಎಲ್ಲಿಗೆ? ದೆಹಲಿಗೆ. ಯಾಕೆ? ಇಲ್ಲಿ ಆ 1911ರಲ್ಲಿ ಆ ತರದ ಸ್ವತಂತ್ರ ಹೋರಾಟದ ಕಹಳೆಗಳು ಆರಂಭಗೊಂಡಿದ್ದು. ಆ ಕಹಳೆಗಳ ಆರಂಭಗೊಂಡ ಸಲುವಾಗಿ ಇಲ್ಲಿಂದ ಶಿಫ್ಟ್ ಆಗಿ ಎಲ್ಲಿ ಹೋದ್ರಪ್ಪ ಅಂದ್ರ 1911ರಲ್ಲಿ ದೆಹಲಿಗೆ ತಮ್ಮ ಪ್ರಯಾಣವನ್ನ ಬೆಳೆಸ್ತಾರೆ ಅಂತ.